ಆರ್ಥೋಪೆಡಿಕ್ಸ್ ಅಥವಾ ಮೂಳೆ ಚಿಕಿತ್ಸೆ ಇದು ಮಸ್ಕುಲೋಸ್ಕೆಲಿಟಲ್ ವ್ಯವಸ್ಥೆಯನ್ನು ಒಳಗೊಂಡ ಪರಿಸ್ಥಿತಿಗಳಿಗೆ ಸಂಬಂಧಿಸಿದ ಶಸ್ತ್ರಚಿಕಿತ್ಸೆಯ ಶಾಖೆಯಾಗಿದೆ. ಮೂಳೆ ಶಸ್ತ್ರಚಿಕಿತ್ಸರು ಸರ್ಜಿಕಲ್ ಮತ್ತು ನಾನ್ ಸರ್ಜಿಕಲ್ ವಿಧಾನವನ್ನು ಬಳಸುತ್ತಾರೆ. ಮೊಣಕಾಲು ಬದಲಿ ಅಥವಾ ನೀ ರಿಪ್ಲೇಸ್ಮೆಂಟ್ ಇದನ್ನು ಮೊಣಕಾಲು ಆರ್ಥ್ರೋಪ್ಲಾಸ್ಟಿ ಎಂದು ಕರೆಯಲಾಗುತ್ತದೆ. ಇದು ನೋವು ಮತ್ತು ಅಂಗವೈಕಲ್ಯವನ್ನು ನಿರ್ವಹಿಸಲು ಮೊಣಕಾಲಿನ ತೂಕವನ್ನು ಹೊಂದಿರುವ ಮೇಲ್ಮೈಗಳನ್ನು ಬದಲಿಸುವ ಶಸ್ತ್ರಚಿಕಿತ್ಸಾ ವಿಧಾನವಾಗಿದೆ. ಒಟ್ಟು ಮೊಣಕಾಲು ಬದಲಿ ಯುವ ರೋಗಿಗಳಲ್ಲಿ ಗಮನಾರ್ಹವಾದ ಮೊಣಕಾಲು ಅಥವಾ ಮೂಳೆ ಆಘಾತವನ್ನು ಸರಿಪಡಿಸಲು ಒಂದು ಆಯ್ಕೆಯಾಗಿದೆ. ಇಂದಿನ ಕಾರ್ಯವಿಧಾನಗಳು ಹೆಚ್ಚು ಅತ್ಯಾಧುನಿಕ ಮತ್ತು ಸುರಕ್ಷಿತವಾಗಿದೆ. ಇದು ಲಕ್ಷಾಂತರ ಜನರಿಗೆ ಆರೋಗ್ಯಕರ ಮತ್ತು ಹೆಚ್ಚು ಸಕ್ರಿಯ ಜೀವನವನ್ನು ಆನಂದಿಸಲು ದಾರಿಯಾಗಿದೆ. ಇಂದಿನ ಡಾಕ್ಟರ್ಸ್ ಲೈವ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮಣಿಪಾಲ್ ಹಾಸ್ಪಿಟಲ್ ಮಲ್ಲೇಶ್ವರಂನ ಆರ್ಥೋಪೆಡಿಕ್ ಸರ್ಜನ್ ಆದ ಡಾಕ್ಟರ್ SDI ರಂಜಿತ್ ರೀಸೆಂಟ್ ಅಡ್ವಾನ್ಸಸ್ ಇನ್ ನೀ ರಿಪ್ಲೇಸ್ಮೆಂಟ್ ಬಗ್ಗೆ ಮಾತನಾಡುತ್ತಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ನೇರ ಕರೆ ಮಾಡಿ ಮಾತನಾಡಬಹುದು. ನಮಸ್ಕಾರ. ಆರೋಗ್ಯವೇ ಮಹಾಭಾಗ್ಯ ಅಂತ ಹೇಳ್ತಾರೆ. ಆ ಮಹಾಭಾಗ್ಯವನ್ನ ಕಾಪಾಡಬೇಕಂದ್ರೆ ಏನ್ ಮಾಡಬೇಕು? ನಮ್ಮ ಆರೋಗ್ಯವನ್ನ ನೋಡ್ಕೊಳ್ಬೇಕು. ಹಾಗೆ ನಿಮ್ಮ ಪ್ರತಿಯೊಂದು ಆರೋಗ್ಯ ಸಮಸ್ಯೆಗೂ ಸಲಹೆ ಹಾಗೂ ಉತ್ತರವನ್ನ ಕೊಡುವಂತ ಏಕೈಕ ಕಾರ್ಯಕ್ರಮ ಹಲೋ ಡಾಕ್ಟರ್. ಹಲೋ ಡಾಕ್ಟರ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಕೃತಿಕಾ ಭರದ್ವಾಜ್. ಸ್ನೇಹಿತರೆ, ಇವತ್ತು ನಾವು ಜಾಯಿಂಟ್ ರಿಪ್ಲೇಸ್ಮೆಂಟ್ ನ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ಇನ್ನೊಂದಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮೊಟ್ಟಿಗಿದ್ದಾರೆ ಡಾಕ್ಟರ್ SDI ರಂಜಿತ್, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜನ್, ಮಣಿಪಾಲ್ ಆಸ್ಪತ್ರೆ. ಬನ್ನಿ ಅವರನ್ನ ನಾವು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್, ತಮಗೆ ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ. ನಾನು ಡಾಕ್ಟರ್ ರಂಜಿತ್, ಮಣಿಪಾಲ್ ಹಾಸ್ಪಿಟಲ್ ಮಲ್ಲೇಶ್ವರಂ ಅಲ್ಲಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜನ್ ಆಗಿದ್ದೀನಿ. ಸೊ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜನ್ ಅಥವಾ ನೀ ರಿಪ್ಲೇಸ್ಮೆಂಟ್ ಅಂತಂದ್ರೆ ಏನು ಡಾಕ್ಟರ್? ಬಹಳಷ್ಟು ಜನಕ್ಕೆ ಅದರ ಮಾಹಿತಿನೇ ಇರೋಲ್ಲ. ಅದರ ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀರಾ ಅಂದ್ರೆ ಏನಾಗಿರುತ್ತೆ? ಈ ಮಂಡಿ ಸೌದೋಗನೆ ಕಾಮನ್ ಪ್ರಾಬ್ಲಮ್. ತುಂಬ ಜನಕ್ಕೆ ಮಂಡಿ ಸೌದೋಗನೆ ಆಗುತ್ತೆ, ನೋವು ಬರುತ್ತೆ. ನೋವಿಂದ ಅವ್ರಿಗೆ ನಡೆಯೋಕ್ಕೆ, ಮೆಟ್ಲತ್ತದು, ಇಳಿಯೋದು, ನಾರ್ಮಲ್ ಡೇ ಟು ಡೇ ಆ್ಯಕ್ಟಿವಿಟೀಸ್ ಕೆಲಸ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಈ ಮಂಡಿ ಸೌದೋಗನೆ ತುಂಬ ಸಿವಿಯರ್ ಆದಮೇಲೆ ಅದಕ್ಕೆ ಅವ್ರ ಕ್ವಾಲಿಟಿ ಆಫ್ ಲೈಫನ್ನು ಇಂಪ್ರೂವ್ ಮಾಡೋದಕ್ಕೆ, ಅವ್ರದ್ದು ನಾರ್ಮಲ್ ಡೇ ಟು ಡೇ ಆ್ಯಕ್ಟಿವಿಟೀಸ್ ಮಾಡೋದಕ್ಕೆ ನಾವು ನೀಯನ್ನು ರೀಪ್ಲೇಸ್ ಮಾಡ್ತೀವಿ. ನೀ ರೀಪ್ಲೇಸ್ಮೆಂಟ್ ಅಂದರೆ ಸೌದೋಗಿರೋ ಭಾಗ, ಆ ಸೌದೋಗಿರೋ ಸರ್ಫೇಸನ್ನು ನಾವು ಆರ್ಟಿಫಿಷಿಯಲ್ ಆಗಿ ಮೆಟಲಲ್ಲಿ ಲೈನ್ ಮಾಡ್ತೀವಿ. ಸೊ ಆ ಬೋನ್ ರಬ್ ಆಗಲ್ಲ, ಪೇಯ್ನ್ ಹೋಗಿಬಿಡುತ್ತೆ. ಸೊ ಪೇಷಂಟ್ ಕಂಫರ್ಟಬಲ್ ಆಗಿರ್ತಾರೆ. ಇದೇ ನೀ ರೀಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಬಹಳಷ್ಟು ಉತ್ತಮವಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ರಿ ಡಾಕ್ಟರ್. ಹಾಗೆ ನೀ ರೀಪ್ಲೇಸ್ಮೆಂಟ್ ಅಲ್ಲಿ ಯಾವುದೆಲ್ಲ ವಿಧಗಳಿದೆ, ಎಷ್ಟು ಟೈಪ್ಸ್ಗಳಿವೆ ಅದರಲ್ಲಿ? ನೀ ರಿಪ್ಲೇಸ್ಮೆಂಟ್ದು ಪ್ರಿನ್ಸಿಪಲ್ ತುಂಬ ಸಿಂಪಲ್. ಏನು ಅದು ಮೆಕ್ಯಾನಿಕಲ್ ಪ್ರಾಬ್ಲಮನ್ನು ಮೆಕ್ಯಾನಿಕಲ್ ಸೊಲ್ಯೂಷನ್ ಕೊಡೋದು. ಬೋನು ಸೌದೋಗಿರೋದ್ರಿಂದ, ರಬ್ ಆಗ್ತಾ ಇರೋದ್ರಿಂದ ಅಲೈನ್ಮೆಂಟೇ ಚೇಂಜ್ ಆಗಿರುತ್ತೆ. ಆ ಅಲೈನ್ಮೆಂಟ್ ಕಾಲೆಲ್ಲ ಬೆಂಡ್ ಆಗಿರುತ್ತೆ, ಅದನ್ನು ಸೀದಾ ಮಾಡೋದು. ಇದೇ ನೀ ರಿಪ್ಲೇಸ್ಮೆಂಟ್ದು ಏಮ್. ಇವಾಗ ಅದರದ್ದು ಡಿಫ್ರೆಂಟ್ ಟೈಪ್ಸ್ ಇದೆ, ಬಟ್ ಎಲ್ಲ ಸ್ಮಾಲ್ ಡಿಫ್ರೆನ್ಸಸ್. ಮೆಟಲ್ದು ಡಿಫ್ರೆಂಟ್ ಟೈಪ್ಸ್ ಇದೆ. ಟೈಟೇನಿಯಮ್ದು ಬರುತ್ತೆ, ಕೋಬಾಲ್ಟ್ ಕ್ರೋಮಿಯಮ್ ಬರುತ್ತೆ, ನಿಯೋಬಿಯಮ್ ಬರುತ್ತೆ, ಆಕ್ಸಿಮಿಯಮ್ ಬರುತ್ತೆ. ಇದೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಟಲ್. ಒಂದೊಂದಕ್ಕೂ ಕೆಲವೊಂದು ಅಡ್ವಾಂಟೇಜಸ್ ಇವೆ, ಕೆಲವೊಂದು ಡಿಸ್ಅಡ್ವಾಂಟೇಜಸ್ ಇವೆ. ನೀ ರಿಪ್ಲೇಸ್ಮೆಂಟ್ ಮಾಡೋದಕ್ಕೂ ಡಿಫ್ರೆಂಟ್ ಟೈಪ್ಸ್ ಇದೆ. ನಾರ್ಮಲ್ ಕನ್ವೆನ್ಷನಲ್ ಮಾಡ್ಬೋದು, ಮಿನಿಮಲಿ ಇನ್ವೇಸಿವ್ ಅಂತ ಮಾಡ್ಬೋದು. ಮಿನಿಮಲಿ ಇನ್ವೇಸಿವ್ ಅಂದರೆ ಇನ್ಸಿಷನ್, ಅಂದರೆ ನಾವು ಕಟ್ ಮಾಡೋದು ಸೈಜ್ ಸಣ್ಣದಾಗಿರುತ್ತೆ. ಅಲೈನ್ಮೆಂಟ್ ಅಥವಾ ನಾನು ಹೇಳಿದ್ದೆ ಅಲ್ಲ, ಅಲೈನ್ಮೆಂಟ್ ಕರೆಕ್ಟ್ ಮಾಡೋದಕ್ಕೆ ನಾವು ಕನ್ವೆನ್ಷನಲ್ ಜಿಗ್ ಯೂಸ್ ಮಾಡ್ಬೋದು, ರಾಡ್ ಹಾಕ್ಕೊಂಡು. ಕಂಪ್ಯೂಟರ್ ನ್ಯಾವಿಗೇಷನ್ ಯೂಸ್ ಮಾಡ್ಬೋದು. ಕಂಪ್ಯೂಟರ್ ನ್ಯಾವಿಗೇಷನ್ಲಿ ತುಂಬ 2-3 ಡಿಫ್ರೆಂಟ್ ಟೈಪ್ಸ್ ಇವೆ. ರೋಬೋಟಿಕ್ ಇವೆ. ಇದೆಲ್ಲ ಡಿಫ್ರೆಂಟ್ ಟೈಪ್ಸು. ಬಟ್ ಬೇಸಿಕ್ ಪ್ರಿನ್ಸಿಪಲ್ ಏನು, ಅಲೈನ್ಮೆಂಟನ್ನು ಕರೆಕ್ಟ್ ಮಾಡೋದು, ಸರ್ಫೇಸನ್ನು ಕರೆಕ್ಟಾಗಿ ಇದು ಮಾಡೋದು. ಅದೇ ನೀ ರಿಪ್ಲೇಸ್ಮೆಂಟ್ದು ಮೈನ್ ಪ್ರಿನ್ಸಿಪಲ್. ಸೊ ಟೈಪ್ಸ್ ಎಲ್ಲ ಜಸ್ಟ್ ಒಂದೊಂದು ಪೇಷಂಟ್ಗೂ ಯಾವುದು ಮೋಸ್ಟ್ ಅಪ್ರೋಪ್ರಿಯೇಟ್ ಇರುತ್ತೆ ಅದನ್ನು ನಾವು ಮಾಡ್ತೀವಿ. ಯಾವ್ಯಾವ ವ್ಯಕ್ತಿಗೆ ಸೂಕ್ತವಾಗಿರುತ್ತೋ ಆ ತರಹದ ನೀ ರಿಪ್ಲೇಸ್ಮೆಂಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಾ. ಸ್ನೇಹಿತರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಡಾಕ್ಟರ್ ಒಟ್ಟಿಗೆ ಮಾತನಾಡುವುದು. ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ರೆ ಟಿವಿ ಪರದೆ ಮೇಲೆ ಬರ್ತಿರುವಂತ ನಂಬರ್ಗೆ ಕರೆ ಮಾಡಿ ನಮ್ಮೊಟ್ಟಿಗೆ ತಾವು ಮಾತನಾಡಬಹುದು. ಡಾಕ್ಟರ್, ಫಿಸಿಯೋಥೆರಪಿ ಅಂತ ಅಂದ್ರೆ ಏನು? ಅದಕ್ಕೂ ಮುನ್ನ ಒಬ್ರು ಕಾಲರ್ ರೆಡಿ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ಕಾರ, ಯಾರಿದು? ನಮಸ್ಕಾರ, ತಮ್ಮ ಹೆಸರು?
ಆಲ್ರೈಟ್. ಸೊ ಎಸ್ ಡಾಕ್ಟರ್, ಮತ್ತೆ ವಾಪಸ್ ಹೋಗೋಣ ನಮ್ಮ ಮಾತುಕತೆಗೆ. ಫಿಸಿಯೋಥೆರಪಿ ಅಂತ ಅಂದ್ರೆ ಏನು? ಫಿಸಿಯೋಥೆರಪಿ ಅಂದರೆ ಅದೊಂದು ಬ್ರಾಂಚ್ ಆಫ್ ಮೆಡಿಸಿನ್. ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರೀಟ್ಮೆಂಟ್ ಇವೆ. ನಾವು ಫಿಸಿಯೋಥೆರಪಿ, ರಿಹ್ಯಾಬಿಲಿಟೇಷನ್ ಇದೆಲ್ಲ ಪಾರ್ಟ್ ಆಫ್ ದಟ್ ಸೈನ್ಸ್. ಇವಾಗ ಫಿಸಿಯೋಥೆರಪಿದು ಮೇಯ್ನ್ ಕಾಂಪೊನೆಂಟ್ಸ್ ಏನು? ಒಂದು ಎಲೆಕ್ಟ್ರೋಥೆರಪಿ ಅಂತ. ಎಲೆಕ್ಟ್ರೋಥೆರಪಿ ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕರೆಂಟ್ ಕೊಟ್ಟು ಬಾಡಿಯಲ್ಲಿ ಹೀಟ್ ಜನರೇಟ್ ಮಾಡಿ ಪೇಯ್ನನ್ನು ಕಮ್ಮಿ ಮಾಡೋದು, ಇದು ಎಲೆಕ್ಟ್ರೋಥೆರಪಿ. ಅದು ಬಿಟ್ಟರೆ ಫಿಸಿಕಲ್ ಥೆರಪಿ ಅಂತ ಇದೆ. ಫಿಸಿಕಲ್ ಥೆರಪಿ ಅಂದರೆ ಎಕ್ಸಸೈಸ್, ವ್ಯಾಯಾಮ. ಇವಾಗ ಸ್ಪೆಸಿಫಿಕ್ ಮಸಲ್ಸು, ಇವಾಗ ನಾವು ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡ್ತೀವಿ. ಇವಾಗ ತುಂಬ ವರ್ಷದಿಂದ ನಿಮ್ಮ ಕಾಲು ಬೆಂಡ್ ಆಗಿರುತ್ತೆ. ಸೊ ಕೆಲವೊಂದು ಮಸಲ್ಸ್ನು ಫೈರ್ ಆಗಲ್ಲ, ನಾರ್ಮಲ್ ಥರ ಕೆಲಸ ಮಾಡಲ್ಲ. ಇವಾಗ ನಾವು ನೀ ರಿಪ್ಲೇಸ್ಮೆಂಟ್ ಆದಮೇಲೆ ಆ ಮಸಲ್ಸನ್ನು ನಾವು ರಿಯಾಕ್ಟಿವೇಟ್ ಮಾಡಬೇಕು. ಆ ಮಸಲ್ಸ್ಗೆ ನಾವು ಎಕ್ಸಸೈಸ್ ಮಾಡಿ ಅದನ್ನು ವಾಪಸ್ ನಾರ್ಮಲ್ ಥರ ತೊಗೊಂಡು ಬರಬೇಕು. ಈ ಸ್ಪೆಸಿಫಿಕ್ ಮಸಲ್ಸ್ಗೆ ಟಾರ್ಗೆಟೆಡ್ ಎಕ್ಸಸೈಸಸ್ ಮಾಡೋದು ಫಿಸಿಯೋಥೆರಪಿಯಲ್ಲಿ ಮಾಡ್ತೀವಿ. ಸೊ ನಾವು ಫಿಸಿಯೋಥೆರಪಿಸ್ಟ್ ಹತ್ರ, ನಾನು ಆಪ್ರೇಟಿಂಗ್ ಡಾಕ್ಟರ್, ನಾನು ಈ ಥರ ಆಪ್ರೇಷನ್ ಮಾಡಿದ್ದೀನಿ, ಈ ಮಸಲ್ಸ್ ಟಾರ್ಗೆಟ್ ಮಾಡಬೇಕು ಅಂತ ನಾನು ಫಿಸಿಯೋಥೆರಪಿಸ್ಟಿಗೆ ಇನ್ಫಾರ್ಮ್ ಮಾಡ್ತೀನಿ. ಸೊ ಅವರು ಅದಕ್ಕೆ ಸ್ಪೆಸಿಫಿಕ್ ಆಗಿರೋ ಎಕ್ಸಸೈಸಸನ್ನು ಮಾಡಿಸಿ ಆ ಮಸಲ್ಸನ್ನು ಬಿಲ್ಡಪ್ ಮಾಡ್ತಾರೆ. ಇದೆಲ್ಲ ಫಸ್ಟು ಆಪ್ರೇಷನ್ ಆಗಿ ಒಂದೂವರೆ ತಿಂಗಳ ತನಕ ಈ ಎಕ್ಸಸೈಸಸ್ ರೆಗ್ಯುಲರಾಗಿ ಮಾಡಬೇಕು. ಅದು ಮಾತ್ರ ಅಲ್ಲ, ಗೇಟ್ ಟ್ರೈನಿಂಗ್ ಅಂತ ಮಾಡಬೇಕು. ಇವಾಗ ನೀವು ತುಂಬ ವರ್ಷದಿಂದ ನಡೆಯೋದು ಕುಂತ್ಕೊಂಡು ನಡೀತಾ ಇದ್ದೀರಾ ಆಪ್ರೇಷನ್ಗೆ ಮುಂಚೆ. ಇವಾಗ ಕಾಲು ಸರಿ ಆದಮೇಲೂ ನಮ್ಮ ಮೈಂಡ್ ಹೆಂಗೆ ಏನತ್ತೆ, ಕುಂತ್ಕೊಂಡು ನಡೆಯೋಕ್ಕೆ ಅಭ್ಯಾಸ ಆಗಿರುತ್ತೆ. ಸೊ ಅದನ್ನು ನಾವು ಮರಿಬೇಕು. ಸೊ ಅದಕ್ಕೆ ಈ ಫಿಸಿಯೋಥೆರಪಿಯಲ್ಲಿ ನಾವು ಗೇಟ್ ಟ್ರೈನಿಂಗ್ ಮಾಡ್ತೀವಿ, ಸೊ ದಟ್ ಪೇಷಂಟು ನಾರ್ಮಲ್ ಥರ ನಡೀಬಹುದು. ಸೊ ಇದೆಲ್ಲ ಆಪ್ಷನ್ಸ್ ನಮಗೆ ಫಿಸಿಯೋಥೆರಪಿಯಲ್ಲಿ. ಖಂಡಿತವಾಗ್ಲೂ ಬಹಳಷ್ಟು ಮಾಹಿತಿಗಳನ್ನ ನಮಗೆ ತಿಳಿಸ್ಕೊಡ್ತಾ ಇದ್ದೀರಾ. ಅದರೊಟ್ಟಿಗೆ ಒಬ್ರು ಕಾಲರ್ ಆಗಿದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ಕಾರ, ತಮ್ಮ ಹೆಸರು? ಮತ್ತೊಮ್ಮೆ ತಮ್ಮ ಹೆಸರನ್ನ ಹೇಳ್ತೀರಾ? ಓಕೆ ಸ್ನೇಹಿತರೆ, ನೀವು ಕರೆ ಮಾಡ್ಬೇಕಾದ್ರೆ ನೆಟ್ವರ್ಕ್ ಇರೋ ಜಾಗಕ್ಕೆ ಬಂದು ದಯವಿಟ್ಟು ಕರೆ ಮಾಡಿ. ಆಗ ನೀವು ಡಾಕ್ಟರ್ ಒಟ್ಟಿಗೆ ಮಾತನಾಡ್ಬೋದು, ಅವರ ಸಲಹೆಗಳನ್ನ ತಾವು ಕೂಡ ಪಡಿಬೋದು. ಡಾಕ್ಟರ್, ಎಷ್ಟೊಂದು ಜನಕ್ಕೆ ಒಂದಷ್ಟು ಅನುಮಾನ ಇರುತ್ತೆ, ಸರ್ಜರಿ ಆದ ನಂತರ ಫಿಸಿಯೋಥೆರಪಿ ಮಾಡಿರೋದರ ಎಫೆಕ್ಟ್ಸ್ ಏನಿರುತ್ತೆ ಅಂತ. ಇದಕ್ಕೆ ನೀವೇನು ಹೇಳ್ತೀರಾ? ಇವಾಗ ನಾವು ಯೂಶ್ವಲಿ ಮುಂಚೆ ಥರ ಆಪ್ರೇಷನ್ ಮಾಡಿ ಒಂದು 2 days ಬೆಡ್ಡಲ್ಲಿ ಇಟ್ಕೊಂಡು ಆಮೇಲೆ ಫಿಸಿಯೋಥೆರಪಿ ಮಾಡಿ ಹಾಸ್ಪಿಟ್ಲಲ್ಲಿ 1 ವಾರ 10 ದಿವಸ ಹಾಸ್ಪಿಟ್ಲಲ್ಲಿ ಇಟ್ಕೊಂಡು ಆ ಥರ ಮಾಡೋದಿಲ್ಲ. ಇವಾಗೆಲ್ಲ ಹಿಂಗೆ ಮಾಡ್ತೀವಿ ಅಂದರೆ ಅನೆಸ್ಥಿಷಿಯಾ ಟೆಕ್ನಿಕ್ಸು ಇದೆಲ್ಲ ಇಂಪ್ರೂವ್ ಆಗಿದೆ. ಸೊ ನಾವು ಆಪ್ರೇಷನ್ ಮಾಡಿ ವಿದಿನ್ 6 hours ಪೇಷಂಟನ್ನು ಎದ್ದು ನಿಲ್ಲಿಸ್ತೀವಿ. ಫಿಸಿಯೋಥೆರಪಿ ಎಕ್ಸಸೈಸಸ್ ವಿದಿನ್ 6 hours ಸ್ಟಾರ್ಟ್ ಮಾಡ್ತೀವಿ. ಸೊ ಯೂಶ್ವಲಿ ಪೇಷಂಟನ್ನು ಆನ್ ದ ಸೇಮ್ ಡೇ 0 ಮೊಬಿಲೈಸೇಷನ್ ಅಂತ ಹೇಳ್ತೀವಿ. ಆನ್ ದ ಡೇ ಆಫ್ ಸರ್ಜರಿನೇ ಮೊಬಿಲೈಸ್ ಮಾಡ್ತೀವಿ. ಸೊ ಪೇಷಂಟ್ ಸೇಮ್ ಡೇನೇ ಬಾತ್ರೂಮ್ಗೆ ಹೋಗ್ಬೋದು, ಸ್ವಲ್ಪ ಇನ್ ಬೆಡ್, ಅರೌಂಡ್ ದ ಬೆಡ್ ನಡೆಯೋದು ಇದೆಲ್ಲ ಮಾಡ್ತಾರೆ. ಸೊ ಇದೆಲ್ಲ ಮಾಡೋದ್ರಿಂದ ಅವರಿಗೆ ಕಾನ್ಫಿಡೆನ್ಸ್ ಬರುತ್ತೆ, ಅವ್ರಿಗೆ ಡಿಪೆಂಡೆನ್ಸ್ ಕಮ್ಮಿ ಇರುತ್ತೆ. ಇವಾಗ ಜೊತೆಗೆ ಅಟೆಂಡರ್ ಇರಬೇಕು, ಬೆಡ್ ಪ್ಯಾನ್ ಯೂಸ್ ಮಾಡೋದು, ಯೂರಿನ್ ಹೋಗಿ ಟ್ಯೂಬ್ ಕೊಡೋದು ಇದೆಲ್ಲ ಅವಾಯ್ಡ್ ಮಾಡೋಕ್ಕಾಗತ್ತೆ. ಸೊ ಪೇಷಂಟಿಗೆ ಡೇ 0 ಮೊಬಿಲೈಸೇಷನ್ ಮಾಡೋದ್ರಿಂದ ಅವರು ಆನ್ ದ ಸೇಮ್ ಡೇ ಇಂಡಿಪೆಂಡೆಂಟಾಗಿ ಮಾಡ್ತಾರೆ. ಸೊ 2-3 ಡೇಸಲ್ಲಿ ಅವರಾಗಿ ಮೆಟ್ಲತ್ತದು ಇಳಿಯೋದೆಲ್ಲ ಅಭ್ಯಾಸ ಆದಮೇಲೆ, ಅಂದರೆ ಮನೆಯಲ್ಲಿ ಮ್ಯಾನೇಜ್ ಮಾಡೋಕ್ಕೆ ಆಗೋ ಸಿಟುವೇಷನಲ್ಲಿರುವಾಗ ಮನೆಗೆ ಕಳಿಸ್ಕೊಡ್ತೀವಿ. ಆಫ್ಟರ್ ದ್ಯಾಟ್ ಗ್ರ್ಯಾಜುವಲ್ ಇಂಪ್ರೂವ್ಮೆಂಟ್, ಡೈಲಿ ಇಂಪ್ರೂವ್ಮೆಂಟ್ ಆಗ್ತಾ ಇರುತ್ತೆ. ಆ್ಯಕ್ಟಿವಿಟಿ ಲೆವೆಲ್ಲು ಇಂಪ್ರೂವ್ ಆಗ್ತಾ ಇರುತ್ತೆ, ಫಂಕ್ಷನಲ್ ಲೆವೆಲ್ಲು ಇಂಪ್ರೂವ್ ಆಗ್ತಾ ಇರುತ್ತೆ. ಈ ಎಕ್ಸಸೈಸಸ್, ಟಾರ್ಗೆಟೆಡ್ ಎಕ್ಸಸೈಸಸ್ ಮಾಡ ಪೇಷಂಟ್ ಬಾಡಿನೂ ಅಡ್ಯಾಪ್ಟ್ ಆಗುತ್ತೆ, ಹೊಸ ಜಾಯಿಂಟಿಗೆ ಅಡ್ಯಾಪ್ಟ್ ಆಗುತ್ತೆ. ಆ್ಯಂಡ್ 1-1.5 ತಿಂಗಳಷ್ಟರಲ್ಲಿ ಅವರು ಬ್ಯಾಕ್ ಟು ನಾರ್ಮಲ್ ಆಗಿರ್ತಾರೆ. ಖಂಡಿತ ಡಾಕ್ಟರ್, ಈಗ ಕರೋನಾದ ಕೇಸಸ್ ಬಹಳ ಜಾಸ್ತಿ ಇದೆ. ಈಗ ನೀ ರಿಪ್ಲೇಸ್ಮೆಂಟ್ ಮಾಡಬೇಕು ಅಂತ ಬಂದಿರೋಂಥ ಒಂದು ಪೇಷಂಟಿಗೆ ಕೋವಿಡ್ ಇದೆ ಅಂತ ಗೊತ್ತಾದರೆ ಅವರನ್ನು ಹೇಗೆ ಟ್ರೀಟ್ ಮಾಡ್ತೀರಾ? ಅದರ ಪ್ರೊಸೀಜರ್ಸ್ ಏನಿರ್ಬೋದು ಡಾಕ್ಟರ್? ನೀ ರಿಪ್ಲೇಸ್ಮೆಂಟ್ ಆರ್ ಹಿಪ್ ರಿಪ್ಲೇಸ್ಮೆಂಟ್ ಆರ್ ಎನಿ ಈ ಥರ ಎಲೆಕ್ಟಿವ್ ಪ್ರೊಸೀಜರ್ಸ್ ಅಂತ ಹೇಳ್ತೀವಿ. ಎಲೆಕ್ಟಿವ್ ಪ್ರೊಸೀಜರ್ ಸೊ ಮಾತನಾಡೋಣ ಎಲೆಕ್ಟಿವ್ ಪ್ರೊಸೀಜರ್ ಬಗ್ಗೆ. ಅದಕ್ಕೂ ಮುನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ, ತಮ್ಮ ಹೆಸರು? ತಮ್ಮ ಹೆಸರನ್ನ ಹೇಳಿ. ನೆಟ್ವರ್ಕ್ ಇರೋ ಜಾಗಕ್ಕೆ ದಯವಿಟ್ಟು ಬಂದು ಮಾತನಾಡಿ. ಎಸ್, ನಿಮ್ಮ ಹೆಸರು?
ಸ್ನೇಹಿತರೆ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಟಿವಿ ನೋಡ್ಕೊಂಡು ಮಾತಾಡಬೇಡಿ. ಯಾಕೆ ಅಂತಂದ್ರೆ ನಾವು ಮಾತಾಡೋದು ಟಿವಿಯಲ್ಲಿ ಪ್ರಸಾರ ಆಗೋದಕ್ಕೂ ಒಂದು 2-3 ಸೆಕೆಂಡ್ಗಳ ಅಡಚಣೆ ಇರುತ್ತೆ. ಸೊ ದಯವಿಟ್ಟು ಮನೆಯಿಂದ ಆಚೆ ಬಂದು ನೆಟ್ವರ್ಕ್ ಇರೋ ಜಾಗದಲ್ಲಿ ನಿಂತು ಟಿವಿ ನೋಡದೆ ಮಾತಾಡಿ. ಎಸ್ ಡಾಕ್ಟರ್, ಸೊ ಅದರ ಪ್ರೊಸೀಜರ್ ಬಗ್ಗೆ ನಮಗೆ ತಿಳಿಸ್ಕೊಡ್ತಾ ಇದ್ರಿ. ಎಸ್, ನಾವು ಕೊರೋನಾ ಬಗ್ಗೆ ಮಾತಾಡ್ತಾ ಇದ್ವಿ. ಇವಾಗ ನಿಮಗೆಲ್ಲರಿಗೂ ಗೊತ್ತು ಕೊರೋನಾ ತುಂಬ ಎಷ್ಟು ಡೇಂಜರಸ್ ಡಿಸೀಸ್ ಅಂತ, ಎಷ್ಟು ಜನಕ್ಕೆ ಎಷ್ಟು ಕಷ್ಟ ಕೊಡ್ತಾ ಇದೆ. ಜನಕ್ಕೆ ಮಾತ್ರ ಅಲ್ಲ, ಅವ್ರ ಫ್ಯಾಮ್ಲೀಸ್ಗೆ, ಅವ್ರ ಸೊಸೈಟಿ, ಅವ್ರ ಕಮ್ಯುನಿಟಿ, ಕಂಟ್ರಿಗೆ ಎಲ್ಲರಿಗೂ ಕೊರೋನಾ ಅಫೆಕ್ಟ್ ಆಗ್ತಾ ಇದೆ. ಈ ಕೊರೋನಾ ಪಾಸಿಟಿವ್ ಆಗಿರುವಾಗ ಏನಾಗುತ್ತೆ, ಅವ್ರದ್ದು ಲಂಗ್ಸ್, ಅವ್ರ ಶ್ವಾಸಕೋಶಕ್ಕೆ ಕಷ್ಟ ಕೊಡುತ್ತೆ. ಅವ್ರ ಶ್ವಾಸಕೋಶಲ್ಲಿ ಫೈಬ್ರೋಸಿಸ್ ಅಂತಂದರೆ ಗಟ್ಟಿ ಆಗಿಬಿಡುತ್ತೆ. ಸೊ ಆಕ್ಸಿಜನ್ ಅವ್ರಿಗೆ ನಾರ್ಮಲ್ ಥರ ಅದು ಫ್ಲೋ ಆಗಲ್ಲ. ಸೊ ಈ ಕೊರೋನಾ ಪಾಸಿಟಿವ್ ಇರೋ ಪೇಷಂಟಿಗೆ ನಾವು ಎಲೆಕ್ಟಿವ್ ಸರ್ಜರಿ ಮಾಡಲ್ಲ. ಎಲೆಕ್ಟಿವ್ ಸರ್ಜರಿ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದೆ. ಎಲೆಕ್ಟಿವ್ ಸರ್ಜರಿ ಅಂದರೆ ಏನು, ಯಾವ ಸರ್ಜರಿ ನಾವು ಸ್ವಲ್ಪ ದಿನ ಹೆಚ್ಚು ಕಡಿಮೆ ಆಗಿದ್ದರೂ ಅದು ಪೇಷಂಟಿಗೆ ತುಂಬ ತೊಂದರೆ ಕೊಡಲ್ಲ. ಇವಾಗ 3 ಟೈಪ್ ಸರ್ಜರಿ ಇದೆ. ಒಂದು ಜೀವ ಕಾಪಾಡೋಕ್ಕೆ, ಲೈಫ್ ಸೇವಿಂಗ್ ಸರ್ಜರಿ. ಸೆಕೆಂಡ್ ಲಿಂಬ್ ಸೇವಿಂಗ್ ಸರ್ಜರಿ, ಕೈ ಕಾಲಲ್ಲಿ ಏಟಾಗಿದೆ, ಫ್ರ್ಯಾಕ್ಚರ್ ಏನಾದಾಗಿದೆ ಅದನ್ನು ಕಾಪಾಡೋದು, ಅದು ಲಿಂಬ್ ಸೇವಿಂಗ್ ಸರ್ಜರಿ. ಥರ್ಡ್ ಈ ಥರ ಎಲೆಕ್ಟಿವ್ ಸರ್ಜರಿ. ಡಾಕ್ಟರ್ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ, ತಮ್ಮ ಹೆಸರು? ಮತ್ತೊಮ್ಮೆ ಕರೆ ಕಟ್ ಆಗಿದೆ. ಸೊ ದಯವಿಟ್ಟು ಮತ್ತೊಮ್ಮೆ ಹೇಳ್ತಾ ಇದ್ದೀವಿ, ನೀವೆಲ್ಲರೂ ಕೂಡ ತುಂಬಾ ನಿರೀಕ್ಷೆಯಿಂದ ಡಾಕ್ಟರ್ ಹತ್ರ ಮಾತಾಡಬೇಕು ಅಂತ ಕರೆ ಮಾಡಿರ್ತೀರಾ, ಸಲಹೆಗಳನ್ನ ಕೇಳಬೇಕು ಅಂತ ಕರೆ ಮಾಡಿರ್ತೀರಾ. ಆದ್ರೆ ನೆಟ್ವರ್ಕ್ನ ಸಮಸ್ಯೆಯಿಂದ ತಾವು ಮಾತನಾಡೋದಕ್ಕಾಗಿರಲ್ಲ. ದಯಮಾಡಿ ನೆಟ್ವರ್ಕ್ ಇರೋ ಜಾಗಕ್ಕೆ ಬಂದು ಮಾತನಾಡಿ, ಹಾಗೂ ಟಿವಿ ಇಲ್ದಿರೋ ಕಡೆ ಬಂದು ಮಾತನಾಡಿ. ಎಸ್ ಡಾಕ್ಟರ್, 3 ವಿಧಾನಗಳ ಬಗ್ಗೆ ಹೇಳ್ತಾ ಇದ್ರಿ. ಸೊ ನಾವು ಮಾತಾಡ್ತಾ ಇದ್ವಿ ಲೈಫ್ ಸೇವಿಂಗ್ ಸರ್ಜರಿ, ಲಿಂಬ್ ಸೇವಿಂಗ್ ಸರ್ಜರಿ ಆ್ಯಂಡ್ ಎಲೆಕ್ಟಿವ್ ಸರ್ಜರಿ. ಇವಾಗ ಲೈಫ್ ಸೇವಿಂಗ್ ಸರ್ಜರಿಯಲ್ಲಿ ನಾವು ವೆಯ್ಟ್ ಮಾಡೋಕ್ಕಾಗಲ್ಲ, ನಾವು ಆದಷ್ಟು ಬೇಗ ಅದಕ್ಕೆ ಟ್ರೀಟ್ಮೆಂಟ್ ಶುರು ಮಾಡಬೇಕು. ಲಿಂಬ್ ಸೇವಿಂಗ್ ಸರ್ಜರಿ ಅದೇ ಥರ, ನಾವು ಮಾಡಿಲ್ಲ ಅಂದರೆ ಪೇಷಂಟಿಗೆ ಕೈ ಕಾಲು ನಡೆಯೋದು, ನಾರ್ಮಲ್ ಆ್ಯಕ್ಟಿವಿಟೀಸ್ ಮಾಡೋದೆಲ್ಲ ಕಷ್ಟ ಆಗುತ್ತೆ. ಎಲೆಕ್ಟಿವ್ ಸರ್ಜರೀಸನ್ನು ಜನರಲಿ ಈ ಥರ ಪ್ಯಾಂಡಮಿಕ್ ಟೈಮಲ್ಲಿ, ಈ ಥರ ಕೊರೋನಾ ಯಾವುದರಲ್ಲಿ ರಿಸ್ಕ್ ಜಾಸ್ತಿ ಇದೆ ಅದರಲ್ಲಿ ಎಲೆಕ್ಟಿವ್ ಸರ್ಜರೀಸ್ ಯೂಶಲಿ ನಾವು ಅವಾಯ್ಡ್ ಮಾಡ್ತೀವಿ. ಸೊ ಪೇಷಂಟಿಗೆ ಸಪೋಸ್ ಕೋವಿಡ್ ಪಾಸಿಟಿವ್ ಇದ್ದರೆ ದೆನ್ ನಾವು ಡೆಫಿನೆಟ್ಲಿ ಆಪ್ರೇಷನ್ ಪೋಸ್ಟ್ಪೋನ್ ಮಾಡ್ತೀವಿ ಟಿಲ್ ಪೇಷಂಟ್ ಬಿಕಮ್ಸ್ ನಾರ್ಮಲ್. ಪೇಷಂಟ್ಗೆ ಶ್ವಾಸಕೋಶ ಎಲ್ಲ ಅಫೆಕ್ಟ್ ಆಗದೆ ಅವ್ರು ನಾರ್ಮಲ್ ರಿಕವರಿ ಆದಮೇಲೆ ಕೋವಿಡ್ ಪಾಸಿಟಿವ್ ಕೇಸ್, ಕೋವಿಡ್ ನೆಗೆಟಿವ್ ಆದಮೇಲೆ ತಗೊಳ್ತೀವಿ. ಯಾಕೆಂದರೆ ಪೇಷಂಟ್ ಮಾತ್ರ ಅಲ್ಲ, ಅಕ್ಕಪಕ್ಕ ಸುತ್ತಮುತ್ತ ಇರೋರು, ಆಪ್ರೇಷನ್ ಥಿಯೇಟ್ರಲ್ಲಿರೋ ಆಪ್ರೇಷನ್ ಸ್ಟಾಫ್, ಡಾಕ್ಟರ್ಸು, ಅನೆಸ್ಥೆಟಿಸ್ಟು, ನರ್ಸಸ್ಸು ಎಲ್ಲರಿಗೂ ಎಕ್ಸ್ಪೋಷರ್ ಆಗುತ್ತೆ. ಸೊ ಆ ರಿಸ್ಕ್ ತೊಗೊಳ್ಳೋದು ಎಲೆಕ್ಟಿವ್ ಸರ್ಜರಿಗೆ ಇಟ್ಸ್ ನಾಟ್ ಗುಡ್. ಸೊ ಅದಕ್ಕೆ ಈ ನೀ ರಿಪ್ಲೇಸ್ಮೆಂಟ್ಸು, ಹಿಪ್ ರಿಪ್ಲೇಸ್ಮೆಂಟ್ಸು ಇದೆಲ್ಲ ಕಳೆದ 1 ವರ್ಷದಲ್ಲಿ ತುಂಬ ನಂಬರ್ಸ್ ಕಮ್ಮಿ ಆಗಿದೆ. ಯಾಕಂದರೆ ಡಾಕ್ಟರ್ಸ್ ರಿಸ್ಕ್ ತೊಗೊಳ್ಳಲ್ಲ, ಈ ರಿಸ್ಕ್ ತೊಗೊಳಕ್ಕೆ ಅವಶ್ಯಕತೆ ಇಲ್ಲ. ಒನ್ಸ್ ಇದೆಲ್ಲ ಸ್ವಲ್ಪ ಸೆಟ್ಲ್ ಆದಮೇಲೆ, ಒನ್ಸ್ ನಂಬರ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಆದಮೇಲೆ, ಒನ್ಸ್ ವ್ಯಾಕ್ಸಿನ್ ಬಂದು ಇಮ್ಯುನೈಸೇಷನ್ ಎಲ್ಲ ಆಗಿ ಪೇಷಂಟ್ಗೆ ಇಮ್ಯುನಿಟಿ ಬಿಲ್ಡಪ್ ಆದಮೇಲೆ ಆವಾಗ ರಿಸ್ಕ್ ಇಲ್ಲದೆ ನಾವು ಆಪ್ರೇಷನ್ಗೆ ತೊಗೊಳ್ಳೋದು. ಸೊ ಅದಕ್ಕೆ ಕೊರೋನಾ ಟೈಮಲ್ಲಿ ನಾವು ನೀ ರಿಪ್ಲೇಸ್ಮೆಂಟ್ಸು, ಹಿಪ್ ರಿಪ್ಲೇಸ್ಮೆಂಟ್ಸ್ ಇದೆಲ್ಲ ಸದ್ಯಕ್ಕೆ ಪೋಸ್ಟ್ಪೋನ್ ಮಾಡಿಟ್ಟಿದ್ದೀವಿ. ಆಲ್ರೈಟ್ ಡಾಕ್ಟರ್, ಹಾಗೆ ಈಗ ಒಬ್ರು ಪೇಷಂಟು ಬಂದು ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡಿಸೋದಕ್ಕೆ ಎಷ್ಟು ಕಾಲಾವಕಾಶ ಬಿಡುತ್ತೆ? ಅವರ ಪ್ರಿಪರೇಷನ್ಗೆ ಎಷ್ಟು ಟೈಮ್ ಬೇಕು? ಸರ್ಜರಿ ಆದ ನಂತರ ಅವರಿಗೆ ಗುಣ ಆಗೋದಕ್ಕೆ ಎಷ್ಟು ಟೈಮ್ ಬೇಕು? ಸೊ ನಾನು ಹೇಳಿದ ಥರ ಇವಾಗ ಆಪ್ರೇಷನ್ ಆದಮೇಲೆ ವಿದಿನ್ 6 hours ಮೊಬಿಲೈಸ್ ಮಾಡ್ತೀವಿ. ಟೋಟಲ್ ರಿಕವರಿ ಒಂದು 1.5 months ಅಪ್ ಟು 3 months. ಅದು ಒಂದೊಂದು ಪೇಷಂಟ್ಗೂ ಒಂದೊಂದು ವೇರಿಯೇಷನ್ ಇರುತ್ತೆ. ಯಾಕಂದರೆ ಒಂದೊಂದು ಪೇಷಂಟ್ಸ್ ಕೆಲವೊಬ್ಬರು ಫಾಸ್ಟ್ ಇರ್ತಾರೆ, ಕೆಲವೊಬ್ಬರು ಸ್ಲೋ ಇರ್ತಾರೆ. ಆಪ್ರೇಷನ್ ಮುಂಚೆ ನಾವು ಮೇಜರ್ಲಿ ಏನು ಮಾಡ್ತೀವಿ ಅಂದರೆ ಫಸ್ಟು ನಮ್ಮನ್ನು ಒ ಪಿ ಡಿಯಲ್ಲಿ ಮೀಟ್ ಮಾಡ್ತಾರೆ. ಆವಾಗ ಅವ್ರಿಗೆ ಕಂಪ್ಲೀಟಾಗಿ ಅಸೆಸ್ ಮಾಡಿ, ಅವ್ರಿಗೆ ಎಕ್ಸ್ರೇಸ್ ಎಲ್ಲ ಮಾಡಿ, ಜಾಯಿಂಟ್ದು ಸ್ಟೇಟಸ್ ನೋಡ್ತೀವಿ. ಅವ್ರಿಗೆ ಕರೆಕ್ಟ್ ಪೇಷಂಟಾ, ನೀ ರಿಪ್ಲೇಸ್ಮೆಂಟ್ಗೆ ಅವ್ರಿಗೆ ಅವಶ್ಯಕತೆ ಇದೆಯಾ, ಇಲ್ಲಾಂದರೆ ಇನ್ನೂ ಸ್ವಲ್ಪ ಟೈಮ್ ಡಿಲೇ ಮಾಡಬಹುದಾ, ಇದೆಲ್ಲ ಚೆಕ್ ಮಾಡ್ತೀವಿ ಒ ಪಿ ಡಿ ಬೇಸಿಸಲ್ಲಿ. ಒನ್ಸ್ ಒ ಪಿ ಡಿ ಬೇಸಿಸಲ್ಲಿ ಅವರನ್ನು ಅಸೆಸ್ಮೆಂಟ್ ಆಗಿ ಅವರು ಅದಕ್ಕೆ ಕರೆಕ್ಟ್ ಕ್ಯಾಂಡಿಡೇಟ್ ಅಂತ ನೋಡ್ಕೊಂಡ್ಮೇಲೆ ಅವ್ರಿಗೆ ಆಪ್ರೇಷನ್ ಬಗ್ಗೆ ಕೌನ್ಸಿಲ್ ಮಾಡ್ತೀವಿ. ಡಿಫ್ರೆಂಟ್ ಟೈಪ್ಸ್ ಆಫ್ ನೀ ರಿಪ್ಲೇಸ್ಮೆಂಟು, ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಟ್ಲು, ಇದೆಲ್ಲ ಪೇಷಂಟ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಪೇಷಂಟ್ ಇದೆಲ್ಲ ಅರ್ಥ ಮಾಡ್ಕೊಂಡ್ಮೇಲೆ ಪೇಷಂಟ್ ಅವರು ಇನ್ಫಾರ್ಮ್ಡ್ ಚಾಯ್ಸ್ ತೊಗೊಳ್ತಾರೆ. ಅವ್ರು ಡಿಸೈಡ್ ಮಾಡ್ತಾರೆ ಅವ್ರಿಗೆ ಬೆಸ್ಟ್ ಯಾವುದು ಅಂತ. ಒನ್ಸ್ ಅವ್ರ ಡಿಸಿಷನ್ ತೊಗೊಂಡ್ಮೇಲೆ ಅವ್ರಿಗೆ ಆಪ್ರೇಷನ್ಗೆ ಪ್ರಿಪೇರ್ ಮಾಡ್ತೀವಿ.
ಸರ್ಜರಿಗೆ ಮುಂಚೆ ನಾವು ಕೆಲವೊಂದು ಸ್ಪೆಸಿಫಿಕ್ ಪಾಯಿಂಟ್ಸ್ ನೋಡ್ತೀವಿ. ಒಂದು ಪ್ರೀ ಆಪ್ರೇಟಿವ್ ಫಿಸಿಯೋಥೆರಪಿ ಮಾಡ್ತೀವಿ. ಸೊ ಆಪ್ರೇಷನ್ಗೆ ಮುಂಚೆನೇ ಅವ್ರಿಗೆ ವಾಕರ್ ಇಟ್ಕೊಂಡು ಹೆಂಗೆ ವಾಕ್ ಮಾಡೋದು, ಯಾವ ಥರ ಎಕ್ಸಸೈಸಸ್ ಮಾಡಬೇಕು, ಇದೆಲ್ಲ ಅವ್ರಿಗೆ ಪ್ರೀ ಆಪಾಗಿ ಹೇಳ್ಕೊಡ್ತೀವಿ. ಸೊ ಅವ್ರಿಗೆ ಸರ್ಜರಿಗೆ ಅವರು ಟ್ಯೂನ್ ಆಗ್ತಾರೆ. ಸರ್ಜರಿ ಆದಮೇಲೆ ಏನು ಮಾಡಬೇಕಂತ ಅವ್ರಿಗೆ ಕಲ್ತ್ಕೊಳ್ಳೋಕ್ಕೆ ಕಷ್ಟ ಇರಲ್ಲ. ಸೊ ಆಪ್ರೇಷನ್ ಮುಂಚೆನೇ ನಾವು ಇದೆಲ್ಲ ಫಿಸಿಯೋಥೆರಪಿ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀವಿ. ಆಪ್ರೇಷನ್ಗೆ 2 days ಬಿಫೋರ್ ನಾವು ಕೊರೋನಾ ಇರೋದ್ರಿಂದ ಕೊರೋನಾ ಟೆಸ್ಟ್ ಮಾಡ್ತೀವಿ. ಕೋವಿಡ್ ಟೆಸ್ಟ್ ಮಾಡಿಕೊಂಡು RT-PCR ಟೆಸ್ಟ್ ನೆಗೆಟಿವ್ ಇದೆಯಾ ಅಂತ ಚೆಕ್ ಮಾಡ್ತೀವಿ. ದಿಸ್ ಹ್ಯಾಪನ್ಸ್ 2 days ಬಿಫೋರ್ ದ ಸರ್ಜರಿ. ಆ್ಯಂಡ್ ದೆನ್ ಆಪ್ರೇಷನ್ಗೆ ಒಂದು ದಿವಸ ಮುಂಚೆ ಅಡ್ಮಿಟ್ ಮಾಡಿಕೊಂಡು ಎಲ್ಲ ಬ್ಲಡ್ ಟೆಸ್ಟ್ ಎಲ್ಲ ಮಾಡೋದು, ಹಾರ್ಟ್ ಚೆಕಪ್ ಮಾಡೋದು, ಕಾರ್ಡಿಯಾಲಜಿಸ್ಟು, ಫಿಸಿಷಿಯನು, ಅನೆಸ್ಥೆಟಿಸ್ಟು, ಬೇರೆ ಬೇರೆ ಡಾಕ್ಟರ್ಸ್ ಎಲ್ಲ ಚೆಕ್ ಮಾಡಿ ಪೇಷಂಟನ್ನು ಸರ್ಜರಿಗೆ ಆಪ್ಟಿಮೈಸ್ ಮಾಡ್ತೀವಿ. ಸೊ ದಟ್ ಪೇಷಂಟ್ ಆಪ್ರೇಷನ್ ತಡ್ಕೊಳ್ಳೋಕ್ಕೆ ಅವ್ರಿಗೆ ಬೆಸ್ಟ್ ಪಾಸಿಬಲ್ ಆಪ್ಷನ್ ಇರುತ್ತೆ. ಸೊ ಇದೆಲ್ಲ ಪ್ರೀ ಆಪ್ರೇಟಿವ್ ಮಾಡ್ತೀವಿ. ಖಂಡಿತ ಡಾಕ್ಟರ್, ಬಹಳಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ಜಾಯಿಂಟ್ ರೀಪ್ಲೇಸ್ಮೆಂಟ್ ಮಾಡಬೇಕು ಅಂತ ಅಂದರೆ ಪೇಷಂಟಿನ ಏಜ್ ಎಷ್ಟಿರಬೇಕು, ಹಾಗೆ ಅವರ ವಯಸ್ಸು ಹಾಗೆ ತೂಕದ ಏನಾದರೂ ಇತಿಮಿತಿಗಳಿದೆಯಾ? ಪೇಷಂಟಿಗೆ ಸೌದೋಗನೆ ಯೂಶ್ವಲಿ ಏಜ್ ಜಾಸ್ತಿ ಆಗುವಾಗಲೇ ಬರುತ್ತೆ. ಯೂಶ್ವಲಿ ಲೇಡೀಸು 50, 55, 60 ಮೇಲೆ ಬರೋದು. ಆ್ಯಂಡ್ ಜೆಂಟ್ಸ್ಗೆ ಯೂಶ್ವಲಿ ಅದರಿಂದ ಒಂದು 5-10 ವರ್ಷ ಜಾಸ್ತಿ ಆದಮೇಲೆ ಸೌದೋಗನೆ ಬರೋದು. ಇವಾಗ ಕೆಲವೊಂದು ಕಂಡೀಷನ್ಸ್ ಇದೆ, ರುಮಟಾಯ್ಡ್ ಆರ್ಥರೈಟಿಸ್ ಅಂತ, ಸೋರಿಯಾಟಿಕ್ ಆರ್ಥರೈಟಿಸ್ ಅಂತ. ಅಂದರೆ ಇದೆಲ್ಲ ಬೇರೆ ಥರ ಡಿಸೀಸಸ್ಸು, ಅದು ಜಾಯಿಂಟನ್ನು ಅಫೆಕ್ಟ್ ಮಾಡೋದು. ಈ ಥರ ಕಂಡೀಷನ್ಸಲ್ಲಿ ಸಮ್ಟೈಮ್ಸ್ ಪೇಷಂಟಿಗೆ ಯಂಗರ್ ಏಜಲ್ಲೂ ಮಂಡಿ ತುಂಬ ಸಿವಿಯರಾಗಿ ಸೌದೋಗಿರುತ್ತೆ. ಸೊ ಏಜ್ ಕ್ರೈಟೀರಿಯಾ ಅಂತ ಯಾವುದೂ ಇಲ್ಲ. ಯಂಗರ್ ಏಜಲ್ಲೂ ಮಾಡ್ತೀವಿ, ಓಲ್ಡರ್ ಏಜಲ್ಲೂ ಮಾಡ್ತೀವಿ. ನಾವು ಓಲ್ಡರ್ ಏಜಲ್ಲಿ ಮಾಡೋದು ಪ್ರಿಫರ್ ಮಾಡ್ತೀವಿ, ಯಾಕಂದರೆ ವೇರ್ ಆ್ಯಂಡ್ ಟೇರ್ ಸಿವಿಯರ್ ಎಂಡ್ ಸ್ಟೇಜ್ ಹೋಗಿರುತ್ತೆ. ಆವಾಗ ಓಲ್ಡರ್ ಪೇಷಂಟ್ಸಿಗೆ ಬೆನಿಫಿಟ್ ಬೆಟರ್ ಆಗಿರುತ್ತೆ. ಯಂಗರ್ ಪೇಷಂಟ್ಸಲ್ಲಿ ಯಾವಾಗ ತುಂಬ ಅಫೆಕ್ಟ್ ಆಗಿದೆ, ತುಂಬ ಅವ್ರಿಗೆ ಡೇ ಟು ಡೇ ಆ್ಯಕ್ಟಿವಿಟೀಸು ತುಂಬ ಸಿವಿಯರಾಗಿ ಅಫೆಕ್ಟ್ ಆಗಿದೆ, ಆವಾಗ ಯಂಗರ್ ಪೇಷಂಟ್ಸ್ಗೂ ನೀ ರಿಪ್ಲೇಸ್ಮೆಂಟ್ ಮಾಡ್ತೀವಿ. ವೆಯ್ಟ್ ಬಗ್ಗೆ, ಇವಾಗ ವೆಯ್ಟ್ ಜಾಸ್ತಿ ಇದ್ದರೆ ಮಂಡಿ ಮೇಲೆ ಲೋಡ್ ಜಾಸ್ತಿ ಇರುತ್ತೆ. ಸೊ ಮಂಡಿ ಮೇಲೆ ಲೋಡ್ ಜಾಸ್ತಿ ಇದ್ದರೆ ಅವ್ರಿಗೆ ಮಂಡಿ ಸೌದೋಗನೆ ಬೇಗ ಆಗುತ್ತೆ. ಸೊ ಡೆಫಿನೆಟ್ಲಿ ಯಾವುದೇ ಜಾಯಿಂಟ್ ಆರ್ಥರೈಟಿಸಲ್ಲಿ ಹಿಪ್ಪಲ್ಲಿ, ಇಲ್ಲ ನೀಯಲ್ಲಿ, ಆ್ಯಂಕ್ಲಲ್ಲಿ ಯಾವುದೇ ಸೌದೋಗನೆ ಇರುವಾಗ ಅದಕ್ಕೆ ವೆಯ್ಟ್ ರಿಡಕ್ಷನ್ ಎಸೆನ್ಷಿಯಲ್ ಕಾಂಪೊನೆಂಟು. ಸೊ ಪೇಷಂಟ್ ವೆಯ್ಟನ್ನು ಆದಷ್ಟು ಕಂಟ್ರೋಲ್ ಮಾಡಬೇಕಾಗತ್ತೆ. ಬಟ್ ಕೆಲವೊಮ್ಮೆ ಪೇಷಂಟಿಗೆ ಅಷ್ಟು ಸಿವಿಯರ್ ಸೌದೋಗನೆ ಇರುತ್ತೆ, ಅಂದರೆ ಅವ್ರಿಗೆ ನಡೆಯೋಕ್ಕಾಗಲ್ಲ. ಆವಾಗ ವೆಯ್ಟ್ ರಿಡಕ್ಷನ್ ಮಾಡಬೇಕಂದ್ರೆ ಎಕ್ಸಸೈಸ್ ಮಾಡಬೇಕು, ವಾಕಿಂಗ್, ಜಾಗಿಂಗ್ ಆ ಥರ ಎಲ್ಲ ಮಾಡಬೇಕು. ಸಮ್ಟೈಮ್ಸ್ ಅಷ್ಟು ಸಿವಿಯರ್ ಆಗಿರುತ್ತೆ, ಅವ್ರಿಗೆ ವಾಕಿಂಗ್, ಜಾಗಿಂಗ್ ಎಲ್ಲ ಮಾಡೋಕ್ಕಾಗಲ್ಲ. ಅವ್ರಿಗೆ ವೆಯ್ಟ್ ರಿಡಕ್ಷನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ, ಬಟ್ ಅವ್ರಿಗೆ ವೆಯ್ಟ್ ರಿಡ್ಯೂಸ್ ಆಗಲ್ಲ, ಯಾಕಂದರೆ ಅವ್ರದ್ದು ಎಫರ್ಟ್ ಅಷ್ಟು ಹಾಕೋಕ್ಕಾಗ್ತಾಯಿಲ್ಲ. ಆ ಥರ ಸಿಚುವೇಷನಲ್ಲಿ ನಾವು ನೀ ರಿಪ್ಲೇಸ್ಮೆಂಟ್ ಮಾಡಿಬಿಟ್ಟು ಅವ್ರಿಗೆ ಪೇಯ್ನ್ ಇಲ್ಲದೆ ಅವರನ್ನು ನಡೆಸಿ ಜಾಗಿಂಗ್ ಮಾಡಿ, ಫಿಸಿಕಲ್ ಆ್ಯಕ್ಟಿವಿಟಿ ಇಂಪ್ರೂವ್ ಮಾಡಿ ವೆಯ್ಟ್ ರಿಡ್ಯೂಸ್ ಮಾಡ್ತೀವಿ. ಸೊ ಏಜ್ಗೆ ಏನೋ ಮೇಜರ್ ಕ್ರೈಟೀರಿಯಾ ಇಲ್ಲ. ಓಲ್ಡರ್ ಏಜ್ ಇದ್ದಾರೋ ಅಷ್ಟು ಬೆಟರು. ಆ್ಯಂಡ್ ವೆಯ್ಟ್ ಐಡಿಯಲಿ ಎಷ್ಟು ಕಮ್ಮಿ ಆಗುತ್ತೋ ಅಷ್ಟು ಕಮ್ಮಿ ಇರೋದು ಬೆಟರು. ಖಂಡಿತವಾಗ್ಲೂ ಡಾಕ್ಟರ್, ಈಗ ಪೇಷಂಟ್ ಸರ್ಜರಿಯನ್ನು ಮಾಡಿಸ್ಕೊಂಡಿರ್ತಾರೆ, ಅವರಲ್ಲಿ ಪದೇ ಕಂಡು ಬರುವಂಥ ಸಮಸ್ಯೆಗಳಂದರೆ ಯಾವುದು? ಆಪ್ರೇಷನ್ ಆದಮೇಲೆ ಬರೋ ತೊಂದರೆಗಳ ಬಗ್ಗೆ ಕೇಳ್ತಾ ಇದ್ದೀರಾ ನೀವು? ಹೌದು, ಖಂಡಿತ. ರೈಟ್. ಸೊ ಆಪ್ರೇಷನ್ ನೀ ರಿಪ್ಲೇಸ್ಮೆಂಟ್ ಆಪ್ರೇಷನ್, ಹಿಪ್ ರಿಪ್ಲೇಸ್ಮೆಂಟ್ ಆಪ್ರೇಷನ್, ಇದೆಲ್ಲ ವೆರಿ ಸಕ್ಸಸ್ಫುಲ್ ಆಪ್ರೇಷನ್. ಅಂದರೆ ಪ್ರೀವಿಯಸ್ ಸೆಂಚುರಿ 1900s ಮೋಸ್ಟ್ ಸಕ್ಸಸ್ಫುಲ್ ಸರ್ಜರಿ ಅಂದರೆ ಹಿಪ್ ರಿಪ್ಲೇಸ್ಮೆಂಟ್. ಸೊ ಈ ಜಾಯಿಂಟ್ ರಿಪ್ಲೇಸ್ಮೆಂಟಲ್ಲಿ ಇದು ಒಂದು ಫಿಸಿಕಲ್ ಪ್ರಾಬ್ಲಮ್ಗೆ ಫಿಸಿಕಲ್ ಸೊಲ್ಯೂಷನ್ ಕೊಡೋದ್ರಿಂದ ಪೇಷಂಟಿಗೆ ಅವ್ರದ್ದು ಫಂಕ್ಷನಲ್ ಬೆನಿಫಿಟ್ಟು, ಅವ್ರದ್ದು ನಿಯರ್ ನಾರ್ಮಲ್ ಥರ ಆಗೋದ್ರಿಂದ ಇದು ಸಕ್ಸಸ್ ಇಸ್ ವೆರಿ ಗುಡ್. ಕಾಂಪ್ಲಿಕೇಶನ್ಸ್ ಯಾವುದೇ ಸರ್ಜರಿಯಲ್ಲಿಯೂ ಆಗೋಕ್ಕೆ ಚಾನ್ಸಸ್ ಇದೆ. ನಾವು ಲೇಟ್ ಕಾಂಪ್ಲಿಕೇಶನ್ಸ್ ಬಗ್ಗೆ ಮಾತಾಡಿದರೆ ಒಂದು ಲೂಸನಿಂಗ್ ಆಗುತ್ತೆ, ಆಯಿತಾ? ಅಂದರೆ ಆ ಆರ್ಟಿಫಿಷಿಯಲ್ ಜಾಯಿಂಟಿಗೆ ಒಂದು ಲೈಫ್ ಅಂತ ಇರುತ್ತೆ. ಆ ಆರ್ಟಿಫಿಷಿಯಲ್ ಜಾಯಿಂಟ್ ಯೂಶ್ವಲಿ 20-25 years ಮೇ ಬಿ ಅದರಿಂದ ಮಾತಾಡೋಣ. ಒಂದು ಕರೆ ಇದೆ ಡಾಕ್ಟರ್, ತಗೊಂಡ್ಬಿಡೋಣ ಕರೆ. ನಮಸ್ಕಾರ, ತಮ್ಮ ಹೆಸರು? ನಮಸ್ತೆ ಮೇಡಮ್, ನಿಮ್ಮ ಹೆಸರು? ನಿಮ್ಮ ಧ್ವನಿ ಕೇಳಿಸ್ತಾ? ಎಸ್, ನಿಮ್ಮ ಹೆಸರನ್ನ ಹೇಳಿ. ಹಲೋ
ನಿಮ್ಮ ಧ್ವನಿ ಕೇಳಿಸ್ತಾ ಇದೆ ಮೇಡಮ್, ನಿಮ್ಮ ಹೆಸರನ್ನ ಹೇಳಿ. ಹಲೋ, ನಿಮ್ಮ ಹೆಸರನ್ನ ಹೇಳಿ. ಮತ್ತೊಮ್ಮೆ ನೆಟ್ವರ್ಕ್ ಸಮಸ್ಯೆ ಬಂದಿದೆ. ಎಸ್ ಡಾಕ್ಟರ್, ನಾವು ಒಂದಷ್ಟು ಪ್ರಾಬ್ಲಮ್ಸ್ಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಖಂಡಿತವಾಗ್ಲೂ ಅದ್ರ ಬಗ್ಗೆ ಇನ್ನೊಂದಷ್ಟು ತಿಳಿಸ್ಕೊಡಿ. ಸೊ ಲೂಸನಿಂಗ್ ಅಂತ ಹೇಳ್ತೀವಿ. ಲೂಸನಿಂಗ್ ಒಂದು 20-25 ಇಯರ್ಸ್ ಆದಮೇಲೆ ಆಗೋಕ್ಕೆ ಚಾನ್ಸಸ್ ಇದೆ. ಸೊ ಈ ಲೂಸ್ನಿಂಗ್ ಯಾಕೆ ಆಗುತ್ತೆ? ಬೋನ್ದು ಚೇಂಜಸ್ ಆಗ್ತಾ ಇರುತ್ತೆ. ನಾವು ಏಜ್ ಆಗ ಬೋನ್ದು ಚೇಂಜಸ್ ಆಗ್ತಾ ಇರ್ತವೆ. ಸೊ ಈ ಆರ್ಟಿಫಿಷಿಯಲ್ ಜಾಯಿಂಟ್ ಬೋನ್ ಜೊತೆ ನಾವು ಬೋನ್ ಸಿಮೆಂಟ್ ಅಂತ ಹಾಕಿ ಅಟ್ಯಾಚ್ ಮಾಡಿರ್ತೀವಿ. ಆ ಸಿಮೆಂಟ್ಗೂ ಬೋನ್ಗೂ ರಿಯಾಕ್ಷನ್ಸ್, ಲಾಂಗ್ ಟರ್ಮ್ ರಿಯಾಕ್ಷನ್ ಆಗೋದ್ರಿಂದ ಅದು ಆ ಆರ್ಟಿಫಿಷಿಯಲ್ ಜಾಯಿಂಟ್ದು ವೇರ್ ಆ್ಯಂಡ್ ಟೇರ್ ಅದರದ್ದು ಸ್ವಲ್ಪ ಸೌತೋಗನೆ ಆಗುತ್ತೆ. ಅದರದ್ದು ವೇರ್ ಆ್ಯಂಡ್ ಟೇರ್ ಆಗೋದ್ರಿಂದ ಆ ಪಾರ್ಟಿಕಲ್ಸಿಂದ ಆ ಜಾಯಿಂಟು ಲೂಸ್ನಿಂಗ್ ಆಗುತ್ತೆ. ಈ ಜಾಯಿಂಟ್ ಲೂಸ್ನಿಂಗ್ ಆಗುವಾಗ ರಿವಿಷನ್ ನೀ ರಿಪ್ಲೇಸ್ಮೆಂಟ್ ಅಂತ ಮಾಡ್ತೀವಿ. ಸೊ ರಿವಿಷನ್ ನೀ ರಿಪ್ಲೇಸ್ಮೆಂಟಲ್ಲಿ ಏನು ಮಾಡ್ತೀವಿ ಅಂದರೆ, ಫಸ್ಟ್ ಆಪ್ರೇಷನ್ ಮಾಡಿದ ಥರನೇ ಫಸ್ಟ್ ಆಪ್ರೇಷನಲ್ಲಿ ನಾವು ಏನು ಮಾಡ್ತೀವಿ, ನ್ಯಾಚುರಲ್ ಟಿಶ್ಯೂ, ಸೌದೋಗಿರೋ ನ್ಯಾಚುರಲ್ ಟಿಶ್ಯೂವನ್ನು ನಾವು ತೆಗೆದು ಆರ್ಟಿಫಿಷಿಯಲ್ ಜಾಯಿಂಟ್ ಹಾಕ್ತೀವಿ. ಇವಾಗ ಆರ್ಟಿಫಿಷಿಯಲ್ ಜಾಯಿಂಟ್ ಯಾವುದಿದೆ ಅದು ಸ್ವಲ್ಪ ಲೂಸ್ ಆಗಿದೆ, ಅದು ವೇರ್ ಆ್ಯಂಡ್ ಟೇರ್ ಆಗಿದೆ. ಸೊ ಅದನ್ನು ತೆಗೆದು ಹೊಸ ತಿರ್ಗಾ ಆರ್ಟಿಫಿಷಿಯಲ್ ಜಾಯಿಂಟ್ ಹಾಕಿರ್ತೀವಿ. ಇದು ರಿವಿಷನ್ ನೀ ರಿಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಸೆಕೆಂಡ್ ಥಿಂಗ್, ಇನ್ಫೆಕ್ಷನ್ ಆಗೋಕ್ಕೆ ಚಾನ್ಸಸ್ ಇದೆ. ಇನ್ಫೆಕ್ಷನ್ ಆಪ್ರೇಷನ್ ಇಮಿಡಿಯೇಟ್ಲಿ ಆಗೋಕ್ಕೆ ಚಾನ್ಸಸ್ ಇದೆ. ದ್ಯಾಟ್ ಈಸ್ ಅ ಕಾಂಪ್ಲಿಕೇಶನ್. ಬಟ್ ಲೇಟ್ ಚೇಂಜಸ್, ಲೇಟ್ ರಿಪೋರ್ಟ್ ಏನಾಗುತ್ತೆ, ಸಮ್ಟೈಮ್ಸ್ ವೆರಿ ರೇರ್ಲಿ ಶುಗರ್ ಪೇಷಂಟ್ಸ್ ಇರೋರು, ಸಮ್ಟೈಮ್ಸ್ ಇಲ್ಲ ಬೇರೆ ಏನಾದರೂ ಇಮ್ಯೂನೋ ಕಾಂಪ್ರಮೈಸ್ ಇರೋ ಪೇಷಂಟ್ಸ್ಗೆ ಜಾಯಿಂಟಲ್ಲಿ ರಕ್ತದಿಂದ ಕ್ರಿಮಿಗಳು ಜಾಯಿಂಟಲ್ಲಿ ಹೋಗಿ ಕೂತ್ಕೊಂಡು ಜಾಯಿಂಟ್ ಇನ್ಫೆಕ್ಷನ್ ಆಗೋಕ್ಕೆ ಚಾನ್ಸಸ್ ಇದೆ. ಥರ್ಡ್ ಥಿಂಗ್, ಇವಾಗ ಯಾವುದೇ ಬೋನ್ ಫ್ರ್ಯಾಕ್ಚರ್ ಆಗೋ ಥರ ಆ ರೀಪ್ಲೇಸ್ ಆಗಿರೋ ಜಾಯಿಂಟ್ ಅಕ್ಕಪಕ್ಕ ಇರೋ ಬೋನು ಫ್ರ್ಯಾಕ್ಚರ್ ಆಗೋಕ್ಕೆ ಚಾನ್ಸ್ ಇದೆ. ತೊಡೆ ಬೋನು ಫ್ರ್ಯಾಕ್ಚರ್ ಆಗೋಕ್ಕೆ ಚಾನ್ಸ್ ಇದೆ, ಕೆಳಗಡೆ ಕಾಲು ಬೋನು ಫ್ರ್ಯಾಕ್ಚರ್ ಆಗೋಕ್ಕೆ ಚಾನ್ಸ್ ಇದೆ. ಬಟ್ ಜಾಯಿಂಟ್ ರೀಪ್ಲೇಸ್ಮೆಂಟ್ ಆಗಿರೋರಿಗೆ ಡಾಕ್ಟರ್ ಒಬ್ರು ಕರೆ ಇದ್ದಾರೆ, ಮಾತಾಡ್ಸೋಣ. ನಮಸ್ಕಾರ, ತಮ್ಮ ಹೆಸರು? ತಮ್ಮ ಧ್ವನಿ ಕೇಳಿಸ್ತಾ ಇದೆ, ಹೆಸರನ್ನ ಹೇಳ್ತೀರಾ? ಆಲ್ ರೈಟ್. ಸೊ ಎಸ್ ಡಾಕ್ಟರ್, ಮುಂದುವರ್ಸೋಣ. ಸೊ ಫ್ರ್ಯಾಕ್ಚರ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಯಾವುದೇ ನಾರ್ಮಲ್ ಬೋನ್ ಥರ ಬೋನ್ ಫ್ರ್ಯಾಕ್ಚರ್ ಆಗೋಕ್ಕೆ ಚಾನ್ಸಸ್ ಇದೆ ಆಪ್ರೇಷನ್ ಆದಮೇಲೆ ಇರೋರಿಗೂ. ತೊಡೆ ಮೂಳೆನೂ ಫ್ರ್ಯಾಕ್ಚರ್ ಆಗ್ಬೋದು, ಕೆಳಗಡೆ ಕಾಲು ಮೂಳೆನೂ ಫ್ರ್ಯಾಕ್ಚರ್ ಆಗ್ಬೋದು. ಬಟ್ ನಾರ್ಮಲ್ ಪೇಷಂಟಿಗೆ ಅಂದರೆ ಒಂದು 25 ವರ್ಷ ಅವ್ರಿಗೆ ಹೆಂಗೆ ಟ್ರೀಟ್ ಮಾಡ್ತೀವೋ ಅದೇ ಥರ 60-70 ವರ್ಷ ಇರೋರು ಜಾಯಿಂಟ್ ರೀಪ್ಲೇಸ್ಮೆಂಟ್ ಆಗಿರೋರಿಗೆ ಸೇಮ್ ಟ್ರೀಟ್ಮೆಂಟ್ ಆಗೋಲ್ಲ. ಅವ್ರಿಗೆ ಅದನ್ನು ಆ ಫ್ರ್ಯಾಕ್ಚರನ್ನು ಫಿಕ್ಸ್ ಮಾಡೋದಕ್ಕೆ ನಾವು ಬೇರೆ ಟೆಕ್ನಿಕ್ಸ್ ಯೂಸ್ ಮಾಡ್ತೀವಿ. ಸೊ ಇದೆಲ್ಲ ಕಾಮನ್ಲಿ ರಿಪೋರ್ಟೆಡ್ ಲೇಟ್ ಪ್ರಾಬ್ಲಮ್ಸ್. ನಿಮಗೆ ಆಪ್ರೇಷನ್ ಆದಮೇಲೆ ನಾರ್ಮಲ್ ಆಗಿ ಡೇ ಟು ಡೇ ಆ್ಯಕ್ಟಿವಿಟೀಸ್ ಇರೋರಿಗೆ ಫ್ಯೂಚರಲ್ಲಿ ಲೇಟರ್ ಸ್ಟೇಜಲ್ಲಿ ಏನು ಪ್ರಾಬ್ಲಮ್ಸ್ ಆಗುತ್ತೆ, ಈ ಮೂರು: ಒಂದು ಲೂಸ್ನಿಂಗು, ಲೇಟ್ ಲೂಸ್ನಿಂಗು 20-25 ಇಯರ್ಸ್ ಆದಮೇಲೆ, ಸೆಕೆಂಡು ಇನ್ಫೆಕ್ಷನ್ನು, ಥರ್ಡ್ ಫ್ರ್ಯಾಕ್ಚರ್ಸ್. ಖಂಡಿತವಾಗ್ಲೂ ಡಾಕ್ಟರ್, ಸರ್ಜರಿ ಅಂತ ಅಂದರೆ ಅದರಲ್ಲಿ ರಿಸ್ಕ್ ಇರುತ್ತೆ ಅಂತ ಬಹಳಷ್ಟು ಜನ ಹೆದರ್ಕೊಂಡಿರ್ತಾರೆ. ಜಾಯಿಂಟ್ ರೀಪ್ಲೇಸ್ಮೆಂಟಲ್ಲಿ ಅಥವಾ ಬೇರೆ ಯಾವುದಾದ್ರೂ ರೀಪ್ಲೇಸ್ಮೆಂಟಲ್ಲಿ ಕಂಡುಬರುವಂಥ ರಿಸ್ಕ್ ಫ್ಯಾಕ್ಟರ್ಸ್ ಏನು, ಅದು ಅಷ್ಟು ರಿಸ್ಕಿನಾ? ಇವಾಗ ಯಾವುದೇ ಆಪ್ರೇಷನ್ನು ಪೇಷಂಟಿಗೆ ರಿಸ್ಕ್ ಇದ್ದೇ ಇರುತ್ತೆ ಅಲ್ವಾ? ಇವಾಗ ನಾವು ಸ್ಟ್ಯಾಟಿಸ್ಟಿಕ್ಸ್ ಮಾತಾಡ್ಬೋದು, ಓಕೆ 1% ಚಾನ್ಸು, 2% ಚಾನ್ಸ್ ಅಂತ ಹೇಳ್ತೀವಿ. ಬಟ್ ಆ 1% ಪೇಷಂಟಿಗೆ ಅದು 100% ಎಫೆಕ್ಟಿವ್. ಸೊ ಯಾವುದೇ ಸರ್ಜರಿಯನ್ನು, ಯಾವುದೇ ಆಪ್ರೇಷನನ್ನು ಎಷ್ಟೇ ಸಣ್ಣ ಪುಟ್ಟ ಇದ್ದರೂ, ಎಷ್ಟೇ ಮೇಜರ್ ಇದ್ದರೂ ಅದನ್ನು ನಾವು ರಿಸ್ಕ್ ಫ್ರೀ ಅಂತ ಹೇಳೋಕ್ಕಾಗಲ್ಲ. ಎಲ್ಲದರಲ್ಲೂ ಕೆಲವೊಮ್ಮೆ ರಿಸ್ಕ್ ಇದ್ದೇ ಇರುತ್ತೆ. ಈ ಥರ ನೀ ರೀಪ್ಲೇಸ್ಮೆಂಟು, ಹಿಪ್ ರೀಪ್ಲೇಸ್ಮೆಂಟ್, ಈ ಥರ ಎಲೆಕ್ಟಿವ್ ಪ್ರೊಸೀಜರ್ಸಲ್ಲಿ ನಾವು ಏನು ಮಾಡ್ತೀವಿ, ಪೇಷಂಟನ್ನು ಕಂಪ್ಲೀಟಾಗಿ ಅಸೆಸ್ ಮಾಡ್ತೀವಿ. ಪೇಷಂಟಂದು ರಿಸ್ಕನ್ನು ನಾವು ಕ್ವಾಂಟಿಫೈ ಮಾಡ್ತೀವಿ. ಎಷ್ಟು ರಿಸ್ಕ್ ಇದೆ, ಈ ರಿಸ್ಕ್ ಬೆನಿಫಿಟ್ ಏನಿದೆ ಅಂತ ನಾವು ಚೆಕ್ ಮಾಡಿ ಕಂಪ್ಲೀಟ್ಲಿ ಅದನ್ನು ಆಪ್ಟಿಮೈಸ್ ಮಾಡೇ ನಾವು ತೊಗೊಳ್ತೀವಿ. ಪೇಷಂಟನ್ನು ಅಡ್ಮಿಟ್ ಮಾಡ್ತೀವಿ. ಸಪೋಸ್ ಅವ್ರಿಗೆ ರಕ್ತ ಕಮ್ಮಿ ಇದೆ ಅಂದರೆ ಅವ್ರಿಗೆ ಬ್ಲಡ್ಡನ್ನು ಬಿಲ್ಡಪ್ ಮಾಡಿ, ಐದರ್ ಡಯಟಲ್ಲಿ ಇಂಪ್ರೂವ್ ಮಾಡಿ, ಇಲ್ಲ ತುಂಬ ತೀರಾ ಕಮ್ಮಿ ಇದ್ದರೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅದು ಕೊಟ್ಟು ಅವ್ರಿಗೆ ಬ್ಲಡ್ಡನ್ನು ಬಿಲ್ಡಪ್ ಮಾಡಿ ಆಮೇಲೆ ನಾವು ಸರ್ಜರಿಗೆ ಪ್ರೊಸೀಡ್ ಮಾಡ್ತೀವಿ. ಇದೇ ಥರ ಸಪೋಸ್ ಪೇಷಂಟಿಗೆ ಶುಗರ್ ಇದೆ, ಶುಗರ್ ಅನ್ಕಂಟ್ರೋಲ್ ಆಗಿದೆ, ಆವಾಗ ಅದನ್ನು ಕಂಟ್ರೋಲ್ಗೆ ತೊಗೊಂಡು ಬಂದು ಆಮೇಲೆ ನಾವು ಪ್ರೊಸೀಡ್ ಮಾಡ್ತೀವಿ. ಸೊ ರಿಸ್ಕ್ ಝೀರೋ ಅಲ್ಲ, ಬಟ್ ಝೀರೋಗೆ ಎಷ್ಟು ಕಮ್ಮಿ, ಎಷ್ಟು ಹತ್ತಿರ ತೊಗೊಂಡು ಬರೋಕ್ಕಾಗುತ್ತೋ ಅಷ್ಟು ಹತ್ತಿರ ತೊಗೊಂಡು ಬಂದು ಆಮೇಲೆ ನಾವು ಪ್ರೊಸೀಜರ್ಗೆ ಹೋಗೋದು. ಸೊ ಕಾಮನ್ ರಿಸ್ಕ್ಸ್ ಏನು? ಒಂದು, ಆಪ್ರೇಷನಲ್ಲಿ ಬ್ಲೀಡಿಂಗ್ ಆಗೋಕ್ಕೆ ಚಾನ್ಸಸ್ ಇದೆ.
ಸೊ ಅದಕ್ಕೆ ಟೂನಿಕೆ ಅಂತ ಒಂದು ಯೂಸ್ ಮಾಡ್ತೀವಿ. ಟೂನಿಕೆ ಅಂದರೆ ಏನು, ಬಿ ಪಿ ಕಫ್ ಥರ ಇರುತ್ತೆ. ಇದು ಏನು ಮಾಡುತ್ತೆ, ಆ ಆಪ್ರೇಷನ್ ಆಗೋ ಜಾಗಕ್ಕೆ ಬ್ಲಡ್ ಫ್ಲೋವನ್ನು ಕಮ್ಮಿ ಮಾಡುತ್ತೆ. ಸೊ ಬ್ಲಡ್ ಫ್ಲೋ ಡ್ಯೂರಿಂಗ್ ದ ಸರ್ಜರಿ, ಆಪ್ರೇಷನ್ ಆಗೋ ಟೈಮಲ್ಲಿ ಆ ಜಾಗಕ್ಕೆ ಬ್ಲಡ್ ಫ್ಲೋ ಕಮ್ಮಿ ಆಗಿರುತ್ತೆ. ಆ ಬ್ಲಡ್ ಫ್ಲೋ ಕಮ್ಮಿ ಆಗಿರೋದ್ರಿಂದ ಬ್ಲೀಡಿಂಗ್ ಚಾನ್ಸಸ್ ಕಮ್ಮಿ ಇರುತ್ತೆ. ಸೆಕೆಂಡು, ಇನ್ಫೆಕ್ಷನ್. ನಾನು ಮುಂಚೆ ಮಾತಾಡಿದ್ದು ಲೇಟ್ ಇನ್ಫೆಕ್ಷನ್ ಬಗ್ಗೆ, ನಾನು ಇವಾಗ ಮಾತಾಡ್ತಾ ಇರೋದು ಅರ್ಲಿ ಇನ್ಫೆಕ್ಷನ್, ಅಂದರೆ ಆಪ್ರೇಷನ್ ಆದ ಕೂಡಲೇ ಆಗೋ ಇನ್ಫೆಕ್ಷನ್. ಅದು ಆಗದೆ ಇರೋದಕ್ಕೆ ಅದು ಒಂದು ರಿಸ್ಕ್. ಅದನ್ನು ಆಗದೆ ಇರೋದಕ್ಕೆ ನಾವು ತೀರಾ ಸ್ಟೆರಿಲಿಟಿ ಮೇಂಟೈನ್ ಮಾಡ್ತೀವಿ. ಆಪ್ರೇಷನ್ ಜಾಯಿಂಟ್ ರಿಪ್ಲೇಸ್ಮೆಂಟಿಗೆ ಅಂತಲೇ ಆಪ್ರೇಷನ್ ಥಿಯೇಟರ್ ಸೆಪ್ರೇಟ್ ಆಗಿರುತ್ತೆ. ಅದರಲ್ಲಿರೋ ವೆಂಟಿಲೇಷನ್, ಏರ್ ಕಂಡೀಷನಿಂಗ್, ವೆಂಟಿಲೇಷನು ಸೆಪ್ರೇಟ್ ಆಗಿರುತ್ತೆ. ಆಪ್ರೇಷನ್ ಥಿಯೇಟ್ರ್ ಒಳಗಡೆ ಮಿನಿಮಲ್ ಜನ ಇರ್ತಾರೆ, 4 ಜನ 5 ಜನ ಅಷ್ಟೇ ಇರ್ತಾರೆ. ಸುಮ್ಮನೆ ಬೇರೆಯವರನ್ನು ಆಪ್ರೇಷನ್ ಥಿಯೇಟ್ರ್ ಒಳಗಡೆ ಬಿಡೋಲ್ಲ. ಸೊ ಈ ಥರ ಎಲ್ಲ ಪ್ರಿಕಾಷನ್ಸ್ ತೊಗೊಳ್ತೀವಿ ಇನ್ಫೆಕ್ಷನ್ ರಿಸ್ಕ್ ಕಮ್ಮಿ ಮಾಡೋದಕ್ಕೆ. ಥರ್ಡ್ ಥಿಂಗ್, ಆಪ್ರೇಷನ್ ಮಾಡೋ ಟೈಮಲ್ಲಿ ಬೋನ್ ಸ್ವಲ್ಪ ಫ್ರ್ಯಾಕ್ಚರ್ ಆಗೋಕ್ಕೆ ಚಾನ್ಸಸ್ ಇದೆ. ಇವಾಗ ಕೆಲವೊಬ್ರಿಗೆ ತುಂಬ ತೀರಾ ಬೋನ್ ವೀಕ್ ಇರಬಹುದು. ಸೊ ಬೋನ್ ತುಂಬ ವೀಕ್ ಆಗಿರುವಾಗ ಆ ಬೋನಲ್ಲಿ ನಾವು ಆಪ್ರೇಟ್ ಮಾಡುವಾಗ ಅದು ಒಂದು ಕಡೆ ಫಿಕ್ಸ್ ಮಾಡುವಾಗ ಇನ್ನೊಂದು ಕಡೆ ಫ್ರ್ಯಾಕ್ಚರ್ ಆಗೋಕ್ಕೆ ಚಾನ್ಸಸ್ ಇದೆ. ಸೊ ಇದಕ್ಕೆ ನಾವು ಆಪ್ರೇಷನ್ ಥಿಯೇಟ್ರಲ್ಲಿ ಎಲ್ಲ ಎಕ್ವಿಪ್ಮೆಂಟ್ನೂ ರೆಡಿ ಇಟ್ಕೊಂಡಿರ್ತೀವಿ. ಯಾವುದೇ ಕಾಂಪ್ಲಿಕೇಶನ್ ಆಗ್ತಾಯಿದೆ ಅದನ್ನು ಹ್ಯಾಂಡಲ್ ಮಾಡೋಕ್ಕೆ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಫೋರ್ತ್ ಥಿಂಗ್, ಇವಾಗ ಬ್ಲಡ್ ಕ್ಲಾಟ್ಸ್ ಆಗೋಕ್ಕೆ ಚಾನ್ಸಸ್ ಇದೆ. ಇವಾಗ ಆಪ್ರೇಷನ್ ಮಂಟಿಯಲ್ಲಿ ಮಾಡ್ತಾಯಿದ್ವಿ, ಅಲ್ಲಿರೋ ರಕ್ತ ಚಲನೆ ಕೆಲವೊಮ್ಮೆ ಬ್ಲಾಕ್ ಆಗೋಕ್ಕೆ ಚಾನ್ಸಸ್ ಇದೆ. ಸೊ ಇದು ಏನಾಗುತ್ತೆ, ಬ್ಲಡ್ ಕ್ಲಾಟ್ ಆಗಿಬಿಟ್ಟು ಇದು ಸ್ಪ್ರೆಡ್ ಆಗೋಕ್ಕೆ ಚಾನ್ಸಸ್ ಇದೆ. ಇದನ್ನು ಡೀಪ್ ವೇನ್ ಥ್ರಾಂಬೋಸಿಸ್ ಅಂತ ಹೇಳ್ತೀವಿ, ಇಲ್ಲಾಂದರೆ DVT ಅಂತ ಹೇಳ್ತೀವಿ. ಸೊ ಇದನ್ನು ಅವಾಯ್ಡ್ ಮಾಡೋಕ್ಕೆ ನಾವು ಅದಕ್ಕೆ ಮೆಡಿಸಿನ್ಸು ಯೂಸ್ ಮಾಡ್ತೀವಿ, ಮತ್ತು ಫಿಸಿಕಲ್ ಮೆಥಡ್ಸ್, ಕಂಪ್ರೆಷನ್ ಸ್ಟಾಕಿಂಗ್ಸ್ ಅಂತ ಯೂಸ್ ಮಾಡ್ತೀವಿ, ಕಾಫ್ ಪಂಪ್ಸ್ ಅಂತ ಯೂಸ್ ಮಾಡ್ತೀವಿ, ಆ್ಯಂಡ್ ಅರ್ಲಿ ಮೊಬಿಲೈಸೇಷನ್ ಯೂಸ್ ಮಾಡ್ತೀವಿ. ಇದೆಲ್ಲ ಮಾಡೋದ್ರಿಂದ ಆ ರಿಸ್ಕ್ಸ್ ಎಲ್ಲ ಕಮ್ಮಿ ಮಾಡ್ತೀವಿ. ಸೊ ರಿಸ್ಕ್ ಡೆಫಿನೆಟ್ಲಿ ಇದೆ, ಬಟ್ ಆ ರಿಸ್ಕ್ ಆಲ್ಮೋಸ್ಟ್ ಝೀರೋ ಇದೇನಾ ಆಪ್ರೇಷನ್ ಬಗ್ಗೆ, ರಿಸ್ಕ್ಸ್ ಬಗ್ಗೆ. ಖಂಡಿತವಾಗ್ಲೂ ಡಾಕ್ಟರ್ ಬಹಳಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀರಾ. ಸ್ನೇಹಿತರೆ, ತಾವು ಕೂಡ ಕಾರ್ಯಕ್ರಮಕ್ಕೆ ಕರೆಯನ್ನು ಮಾಡಿ ಡಾಕ್ಟರ್ ಒಟ್ಟಿಗೆ ಮಾತನಾಡುವುದು, ಸಲಹೆಗಳನ್ನು ತಗೊಳ್ಬೋದು. ಡಾಕ್ಟರ್, ಸರ್ಜರಿ ಮಾಡಿಸ್ಕೊಂಡ್ಮೇಲೆ ಅದರಲ್ಲಿ ಏನಾದರೂ ಸೈಡ್ ಎಫೆಕ್ಟ್ ಇರುತ್ತಾ? ಸರ್ಜರಿ ಮಾಡಿದ ಮೇಲೆ ಸೈಡ್ ಎಫೆಕ್ಟ್ಸ್ ಅಂತ ಏನೂ ಇಲ್ಲ. ಅಂದರೆ ಇವಾಗ ಸೈಡ್ ಎಫೆಕ್ಟ್ಸ್ ಅಂದರೆ ನಾವು ಏನೋ ಮಾತ್ರೆ ತೊಗೊಳ್ತೀವಿ, ಮಾತ್ರೆ ತೊಗೊಂಡ್ರೆ ಅಲರ್ಜಿ ಆಗೋಕ್ಕೆ ಚಾನ್ಸಸ್ ಇದೆ. ಆ ಮಾತ್ರೆ ತೊಗೊಂಡ್ರೆ ಗಂಟ್ಲು ಊದ್ಕೊಳ್ಳೋದು, ದೇಹದೆಲ್ಲ ಕೆಂಪಗಾಗೋದು, ಆ ಥರ ಸೈಡ್ ಎಫೆಕ್ಟ್ಸ್ ಏನೋ ನೀ ರಿಪ್ಲೇಸ್ಮೆಂಟಲ್ಲಿ ಬರೋಲ್ಲ. ನೀ ರಿಪ್ಲೇಸ್ಮೆಂಟ್ ಆದಮೇಲೆ ಕೆಲವೊಂದು ಚೇಂಜಸ್ ಇರುತ್ತೆ ಬಾಡಿಯಲ್ಲಿ, ಆಯಿತಾ. ಒಂದು, ನೀ ರಿಪ್ಲೇಸ್ಮೆಂಟ್ ಮಾಡಿದ ಮೇಲೆ ನಮ್ಮ ಕಾಲು ಅಲೈನ್ಮೆಂಟ್ ಸ್ಟ್ರೈಟ್ ಆಗುತ್ತೆ. ಸೊ ಆ ಮಸಲ್ಸು ನಾರ್ಮಲ್ ಅಂದರೆ ಪ್ರೀವಿಯಸ್ ಹೆಂಗಿದೆ, ಆಪ್ರೇಷನ್ಗೆ ಜಸ್ಟ್ ಪ್ರೀವಿಯಸ್ ಹೆಂಗಿದೆ ಆ ಥರ ಇರೋಲ್ಲ. ಇಟ್ ವಿಲ್ ಬಿ ಲೈಕ್ ಹೌ ಸಣ್ಣ ವಯಸ್ಸಲ್ಲಿ ಹೆಂಗಿತ್ತೆ, ಕಾಲು ಸ್ಟ್ರೈಟ್ ಆಗಿರುವಾಗ ಹೆಂಗಿತ್ತು. ಸೊ ಆ ಮಸಲ್ಸು ಅದೆಲ್ಲ ವರ್ಕ್ ಮಾಡಿ, ಎಕ್ಸಸೈಸ್ ಮಾಡಿ ಅದು ನಾರ್ಮಲ್ ಬರೋ ತನಕ ಸ್ವಲ್ಪ ಪೇಯ್ನ್ ಇರುತ್ತೆ, ಮಸ್ಕ್ಯುಲರ್ ಪೇಯ್ನ್ ಇರುತ್ತೆ, ಜಾಯಿಂಟ್ ಪೇಯ್ನ್ ಹೋಗಿರುತ್ತೆ. ಜಾಯಿಂಟ್ ಪೇಯ್ನು ಸೌದೋಗನೆಯಿಂದ ಇರೋ ಪೇಯ್ನ್ ಅದು ಹೋಗಿರುತ್ತೆ. ಈ ತೊಡೆ ಮಾಂಸದಲ್ಲಿ ಕೆಳಗಡೆ ಕಾಫ್ ಮಸಲ್ಸು, ಲೆಗ್ ಮಸಲ್ಸು ಅದೆಲ್ಲ ಸ್ವಲ್ಪ ಆವಾಗವಾಗ ಪೇಯ್ನ್ ಇರ್ಬೋದು. ಅಪ್ ಟು 3 months, ಮೇ ಬಿ ಅಪ್ ಟು 6 months ತನಕ ಇರ್ಬೋದು. ಅದು ಪೇಷಂಟು ಎಕ್ಸಸೈಸ್ ಮಾಡಿ 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 ಅದನ್ನು ಮಸಲ್ಸನ್ನು ಬಿಲ್ಡ್ ಮಾಡಿ ಅದನ್ನು ಅವಾಯ್ಡ್ ಮಾಡ್ತೀವಿ. ಸೆಕೆಂಡ್ ಥಿಂಗ್, ಕೆಲವೊಂದು ನೀ ರಿಪ್ಲೇಸ್ಮೆಂಟ್ ಆಗಿರೋ ಪೇಷಂಟ್ಸ್ಗೆ ನೀ ಜಾಯಿಂಟಲ್ಲಿ ಸ್ವಲ್ಪ ಶಬ್ದ ಕೇಳುತ್ತೆ, ಅಂದರೆ ಕ್ಲಂಕ್ ಕ್ಲಂಕ್ ಅಂತ ಶಬ್ದ ಕೇಳಬಹುದು. ಯೂಶ್ವಲಿ ಅದರಿಂದ ಏನೂ ತೊಂದರೆ ಕೊಡೋಲ್ಲ, ಇದರಲ್ಲಿ ನೋವಿರಲ್ಲ. ಅದು ಜಸ್ಟ್ ನಾರ್ಮಲ್ ಬೋನು ಆ ಮೆಟಲ್ಗೆ ತಗಲ್ಸ್ಕೊಳ್ತಾ ಇರೋದು, ನೀ ಕ್ಯಾಪ್ ಬೋನು ಅದಕ್ಕೆ ತಗಲ್ಸ್ಕೊಳ್ತಾ ಇರೋದು ಕ್ಲಂಕ್ ಅಂತ ಹೇಳ್ತೀವಿ. ಅದು ಕೆಲವೊಮ್ಮೆ ಆಗುತ್ತೆ. ಅದಕ್ಕೆ ಸ್ಪೆಸಿಫಿಕ್ಕಾಗಿ ಏನು ಮಾಡೋದು ಬೇಕಾಗಿಲ್ಲ, ಆಟೋಮ್ಯಾಟಿಕ್ಕಾಗಿ ಅದು ಪೇಷಂಟ್ ಅದಕ್ಕೆ ಅಭ್ಯಾಸ ಆಗಿಬಿಡ್ತಾರೆ, ಅದು ನಾರ್ಮಲಿ ಅದು ಹೋಗ್ಬಿಡುತ್ತೆ. ಅದ್ರ ಬಗ್ಗೆ ನಾವು ಚಿಂತೆ ಮಾಡೋದು ಬೇಕಾಗಿಲ್ಲ. ಆ್ಯಂಡ್ ಥರ್ಡ್ಲಿ, ಪೇಷಂಟಿಗೆ ಆ್ಯಕ್ಟಿವಿಟಿ ಲೆವೆಲ್ ಇಂಪ್ರೂವ್ ಮಾಡ ಅವ್ರದ್ದು ಜನರಲ್ ಕಂಡೀಷನ್, ಶುಗರು, BP ಅದೆಲ್ಲ ಕಂಟ್ರೋಲ್ಗೆ ಬರಬೇಕು, ಅದೆಲ್ಲ ಫಿಸಿಕಲ್ ಆ್ಯಕ್ಟಿವಿಟಿ ಕಂಟ್ರೋಲ್ಗೆ ಬರಬೇಕು. ಸೊ ಇದೆಲ್ಲ ಮಾಡೋದ್ರಿಂದ ನಮ್ಮದು ಮೈಂಡು ಫ್ರೀ ಆಗುತ್ತೆ, ಡಿಪ್ರೆಷನ್ ಅದೆಲ್ಲ ಕಮ್ಮಿ ಆಗುತ್ತೆ, ಆ್ಯಕ್ಟಿವಿಟಿ ಲೆವೆಲ್ಲು, ಸೋಷಿಯಲ್ ಲೆವೆಲೆಲ್ಲ ಇಂಪ್ರೂವ್ ಆಗುತ್ತೆ. ಸೊ ಇದೆಲ್ಲ ಸೈಡ್ ಎಫೆಕ್ಟ್ ಅಂತ ಹೇಳೋಕ್ಕಾಗಲ್ಲ, ಇದೆಲ್ಲ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ. ಖಂಡಿತ ಡಾಕ್ಟರ್, ರಿಸ್ಕ್ ಫ್ಯಾಕ್ಟರ್ಸ್ಗಳ ಬಗ್ಗೆ ಮಾತಾಡಿದ್ವಿ, ಬಹಳಷ್ಟು ತರಹಗಳ ಬಗ್ಗೆ ಮಾತಾಡಿದ್ವಿ.
ಆದರೆ ಪ್ರತಿಯೊಂದು ದಿನವೂ ಒಂದೊಂದು ಬದಲಾವಣೆ ಆಗ್ತಿರುತ್ತೆ, ಪ್ರತಿಯೊಂದು ದಿನವೂ ಒಂದೊಂದು ಇಂಪ್ರೂವ್ಮೆಂಟ್ ಆಗ್ತಾ ಇರುತ್ತೆ. ಹಾಗೆ ಇವತ್ತಿನ ದಿನಮಾನಕ್ಕೆ ನೀ ರಿಪ್ಲೇಸ್ಮೆಂಟ್, ಜಾಯಿಂಟ್ ರಿಪ್ಲೇಸ್ಮೆಂಟಲ್ಲಿ ಇರುವಂಥ ಅಡ್ವಾನ್ಸ್ ಸ್ಟ್ರಾಟಜಿಗಳು, ಟೆಕ್ನಾಲಜೀಸ್ ಏನು? ನೀ ರಿಪ್ಲೇಸ್ಮೆಂಟ್ ಕಳೆದ 50 ವರ್ಷದಿಂದ ಜಾಸ್ತಿಯಿಂದ ಮಾಡ್ತಾ ಇದ್ದೀವಿ. ನೀ ರಿಪ್ಲೇಸ್ಮೆಂಟ್ ಟೆಕ್ನಾಲಜಿ ಇನಿಷಿಯಲಿ ಸ್ಟಾರ್ಟ್ ಆಗಿದ್ದು 1960s, ಅದು 1970s ಪರ್ಫೆಕ್ಟ್ ಆಗಿದ್ದು. ಆವಾಗಿಂದ ಇವಾಗ 50 ವರ್ಷ ಆಗಿದೆ. 50 ವರ್ಷದಲ್ಲಿ ತುಂಬ ಬದಲಾವಣೆಗಳಾಗಿದೆ. ಈ ಬದಲಾವಣೆಗಳು ಹೆಂಗೆ ಅಂದರೆ, ಒಂದು ಅನವಾಕ ಮೆಟೀರಿಯಲೇ ತುಂಬ ಚೇಂಜ್ ಆಗಿದೆ. ಇನಿಷಿಯಲಿ ಸ್ಟೇನ್ಲೆಸ್ ಸ್ಟೀಲ್ ಯೂಸ್ ಮಾಡಿದ್ರು, ಆಮೇಲೆ ಕೋಬಾಲ್ಟ್ ಕ್ರೋಮಿಯಂ ಯೂಸ್ ಮಾಡಿದ್ರು. ಕೋಬಾಲ್ಟ್ ಕ್ರೋಮಿಂದ ಟೈಟೇನಿಯಂ ಮೇಲೆ ಡಿಫ್ರೆಂಟ್ ಕೋಟಿಂಗ್ಸ್, ಆಕ್ಸಿನಿಯಮ್ ಮತ್ತು ನಿಯೋಬಿಯಮ್, ಇದೆಲ್ಲ ಡಿಫ್ರೆಂಟ್ ಕೋಟಿಂಗ್ಸ್ ಹಾಕಿ. ಸೊ ಇದೆಲ್ಲ ಅಡ್ವಾನ್ಸಸ್ ಅಂದರೆ ಇದು ಇಂಪ್ರೂವ್ಮೆಂಟ್ಸ್. ಇದು ಫುಲ್ ತೀರಾ ಚೇಂಜ್ ಆಗಿಲ್ಲ, ಬಟ್ ಇರೋದನ್ನು ಬೆಟರ್ ಮಾಡೋದು, ಇರೋದನ್ನು ಸ್ವಲ್ಪ ಬೆಟರ್ ಮಾಡಿ ಇಂಪ್ರೂವ್ ಆಗಿದೆ. ಇವಾಗ ಪಾಲಿ ಹಾಕೋದು ಇನಿಷಿಯಲಿ ನಾವು ಕನ್ವೆನ್ಷನಲ್ ಪಾಲಿ ಅಂತ ಹಾಕ್ತಾ ಇದ್ದೀವಿ. ಕನ್ವೆನ್ಷನಲ್ ಪಾಲಿಯಲ್ಲಿ ಅದು ಸೌದೋಗನೆ ಬೇಗ ಆಗ್ತಾಯಿತ್ತು. ಇವಾಗ ಕನ್ವೆನ್ಷನಲ್ ಪಾಲಿ ಇಲ್ಲದೆ ಕ್ರಾಸ್ ಲಿಂಕ್ ಪಾಲಿ ಅಂತ ಯೂಸ್ ಮಾಡ್ತೀವಿ. ಕ್ರಾಸ್ ಲಿಂಕ್ ಪಾಲಿ ಅಂದರೆ ಅದು ಸ್ಟ್ರೆಂತ್ ಇನ್ನೂ ಜಾಸ್ತಿ ಇರುತ್ತೆ, ಆಕ್ಸಿಡೇಷನ್ ಆಗದೆ ಇರೋಕ್ಕೆ ವೈಟಮಿನ್ ಇ ಇನ್ಫ್ಯೂಸ್ ಆಗಿರೋ ವೈಟಮಿನ್ ಇ ಪಾಲಿ ಬರುತ್ತೆ. ಸೊ ಇದೆಲ್ಲ ಮೆಟೀರಿಯಲ್ದಲ್ಲಿ ಚೇಂಜಸ್ ಆಗಿದೆ. ಸೆಕೆಂಡ್ ಥಿಂಗ್, ನಮ್ಮ ಅಲೈನ್ಮೆಂಟನ್ನು ನಾವು ಇವಾಗ 50 ಇಯರ್ಸಿಂದ ಮಾಡ್ತಾ ಇದ್ದೀವಿ. ಸೊ ಆ ಎಕ್ಸ್ಪೀರಿಯನ್ಸಲ್ಲಿ ನಾವು ಬಿಲ್ಡಪ್ ಮಾಡಿದ್ವಿ. ಅಲೈನ್ಮೆಂಟ್ ಡಿಫ್ರೆಂಟ್ ಟೈಪ್ಸಲ್ಲಿ ಇದೆ. ಇವಾಗ ಮೆಕ್ಯಾನಿಕಲ್ ಅಲೈನ್ಮೆಂಟ್ ಅಂತ ಮುಂಚೆ ಮಾಡ್ತಾಯಿದ್ರು, ಆಮೇಲೆ ಇತ್ತೀಚೆಗೆ ಇವಾಗ ಕೈನಿಮ್ಯಾಟಿಕ್ ಅಲೈನ್ಮೆಂಟ್ ಅಂತ. ಕೈನಿಮ್ಯಾಟಿಕ್ ಅಲೈನ್ಮೆಂಟ್ ಅಂದರೆ ಏನಂದರೆ, ಇವಾಗ ನಮ್ಮ ನ್ಯಾಚುರಲ್ ನೀ ಹೆಂಗಿರುತ್ತೆ ಆ ಅಲೈನ್ಮೆಂಟ್ಗೆ ತೊಗೊಂಡ್ಬರೋದು. ಎಲ್ಲರಿಗೂ ಒಂದೇ ಫಾರ್ಮುಲಾ ಅಲ್ಲ, ಆ ಪೇಷಂಟಿಗೆ ಯಾವುದು ಬೆಸ್ಟ್ ಅಲೈನ್ಮೆಂಟ್ ಅಂತ ಕ್ಯಾಲ್ಕುಲೇಟ್ ಮಾಡಿ ಅದನ್ನು ಮಾಡೋದು. ರೆಸ್ಟ್ರಿಕ್ಟೆಡ್ ಕೈನಿಮ್ಯಾಟಿಕ್ ಅಲೈನ್ಮೆಂಟ್, RK ಅಂತ. ರೆಸ್ಟ್ರಿಕ್ಟೆಡ್ ಕೈನಿಮ್ಯಾಟಿಕ್ ಅಲೈನ್ಮೆಂಟ್ ಅಂದರೆ ಎರಡರದ್ದು ಒಂದು ಬೆಸ್ಟ್ ಕಾಂಬಿನೇಷನ್ ಅಂತ. ಈ ಅಲೈನ್ಮೆಂಟನ್ನು ಡಿಫ್ರೆಂಟ್ ವೇಸಲ್ಲಿ ಮಾಡೋದು, ಇದೆಲ್ಲ ಅಗೇನ್ ಎಕ್ಸ್ಪೀರಿಯನ್ಸಲ್ಲಿ ನಾವು ಬಿಲ್ಡಪ್ ಮಾಡಿದ್ದೀವಿ. ಎಷ್ಟೋ ಸಾವಿರಾರು ಜನ, ಲಕ್ಷಾಂತರ ಜನಕ್ಕೆ ಆಪ್ರೇಷನ್ ಮಾಡಿರೋದು, ಅವ್ರ ರಿಸಲ್ಟ್ಸ್ ಹೆಂಗಿದೆ ಅಂತ ನೋಡ್ಕೊಂಡು ಅದರಲ್ಲಿ ಇಂಪ್ರೂವ್ಮೆಂಟ್ ಆಗಿ ಇವಾಗ ನಾವು ಆ ಪಿನೆಕಲಲ್ಲಿದ್ದೀವಿ, ಅಂದರೆ ಆ ಟಾಪಲ್ಲಿ ಇದ್ದೀವಿ. ಈ ಅಲೈನ್ಮೆಂಟನ್ನು ಹೆಂಗೆ ಫಿಕ್ಸ್ ಮಾಡೋದು, ಅದೇ ನಾನು ಮಾತಾಡಿದೆ ಕಂಪ್ಯೂಟರ್ ನ್ಯಾವಿಗೇಷನ್ ಬಗ್ಗೆ. ಇವಾಗ ಕಂಪ್ಯೂಟರ್ ನ್ಯಾವಿಗೇಷನ್ ನಾವು 2005 ಸ್ಟಾರ್ಟ್ ಮಾಡಿದ್ದೆ ಇಂಡಿಯಾದಲ್ಲಿ. ಕಂಪ್ಯೂಟರ್ ನ್ಯಾವಿಗೇಷನ್ಲಿ ಏನು ಮಾಡ್ತೀವಿ, ನಾವು ಕಂಪ್ಯೂಟರ್ಗೆ ಡೇಟಾ ಫೀಡ್ ಮಾಡ್ತೀವಿ. ಈ ಪೇಷಂಟಿಗೆ ಕಾಲು ಈ ಥರ ಇದೆ, ಬೋನ್ಸ್ ಹಿಂಗೆ ಇದೆ ಅಂತ. ಆ ಡೇಟಾನ ಕ್ಯಾಲ್ಕುಲೇಟ್ ಮಾಡ್ಕೊಂಡು, ಲೈಕ್ ಈಗ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇದೆ, ಈ ಥರ ಅವ್ರದ್ದು ಈ ಜಾಗದಲ್ಲಿ ಎಷ್ಟು ಸೌದೋಗನೆ, ಈ ಡೇಟಾ ಎಲ್ಲ ನಾವು ಕಂಪ್ಯೂಟ್ರಲ್ಲಿ ನಾವು ಫೀಡ್ ಮಾಡ್ತೀವಿ ಆಪ್ರೇಷನಲ್ಲಿ, ಡ್ಯೂರಿಂಗ್ ದ ಆಪ್ರೇಷನ್. ಇದನ್ನು ಫೀಡ್ ಮಾಡಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಬೆಸ್ಟ್ ಆ್ಯಂಗಲ್ ಯಾವುದು ಅಂತ. ಅದನ್ನು ನಾವು ಫೈನ್ ಟ್ಯೂನ್ ಮಾಡ್ತೀವಿ. ಕಂಪ್ಯೂಟರ್ ನಮಗೆ ಈ ಆ್ಯಂಗಲ್ ಬೆಸ್ಟ್ ಅಂತ ಕೊಡ್ತದೆ, ಅದನ್ನು ನಾವು ಫೈನ್ ಟ್ಯೂನ್ ಮಾಡ್ತೀವಿ. ಸೊ 0.1% ಡಿಗ್ರೀಸಲ್ಲಿ ನಾವು ಅದನ್ನು ಆಲ್ಟರ್ ಮಾಡೋಕ್ಕಾಗತ್ತೆ. ಸೊ ಅದನ್ನು ಆಲ್ಟರ್ ಮಾಡಿ ಆಮೇಲೆ ನಾವು ಕಟ್ ಮಾಡಿದ ಮೇಲೆ, ಬೋನನ್ನು ಕಟ್ ಮಾಡಿದ ಮೇಲೆ ತಿರ್ಗಿ ಅದನ್ನು ವೆರಿಫೈ ಮಾಡಿ ಆಮೇಲೆ ನಾವು ಒರಿಜಿನಲ್ ಇಂಪ್ಲಾಂಟ್ಸ್ ಹಾಕ್ತೀವಿ. ಇದು ಕಂಪ್ಯೂಟರ್ ನ್ಯಾವಿಗೇಷನ್ ಅಂತ. ಇತ್ತೀಚೆಗೆ ಲಾಸ್ಟ್ 4-5 ಇಯರ್ಸಿಂದ ನ್ಯಾವಿಗೇಷನ್ದು ನೆಕ್ಸ್ಟ್ ಸ್ಟೆಪ್ ರೋಬೋಟಿಕ್ ಸರ್ಜರಿ ಅಂತ ಬಂದಿದೆ. ಇವಾಗ ಹೆಂಗೆ ಆಗಿದೆ ರೋಬೋಟ್ ಅಂದರೆ, ಈ ರೋಬೋಟ್ ಕಟ್ ಮಾಡುತ್ತೆ. ನಾವು ಆ ರೋಬೋಟ್ ಕೈಯನ್ನು ಇಟ್ಕೊಂಡಿರ್ತೀವಿ, ರೋಬೋಟ್ ನಮ್ಮ ಕೈ ಇಟ್ಕೊಳ್ಳಲ್ಲ, ನಾವು ರೋಬೋಟ್ ಕೈಯನ್ನು ಇಟ್ಕೊಳ್ತೀವಿ. ರೋಬೋಟ್ ಕೈಯನ್ನು ಇಟ್ಕೊಂಡು ನಾವು ಕಟ್ ಮಾಡ್ತಾ ಹೋಗ್ತಾ ಇರ್ತೀವಿ. ಆ ಕ್ಯಾಲ್ಕುಲೇಟೆಡ್ ಯಾವ ಸ್ಟೆಪ್ಪಲ್ಲಿ ಕರೆಕ್ಟಾಗಿ ಅದು ಸ್ಟಾಪ್ ಆಗಬೇಕು, ಆ ಇದರಲ್ಲಿ ಅದೇ ರೋಬೋಟೇ ಆಟೋಮ್ಯಾಟಿಕ್ಕಾಗಿ ಸ್ಟಾಪ್ ಆಗುತ್ತೆ. ಸೊ ರೋಬೋಟಿಕ್ ಸರ್ಜರಿಯಲ್ಲಿ ಅದು ನಾವು ಪ್ಲ್ಯಾನ್ ಮಾಡ್ತೀವಿ, ನಾವು ಕಟ್ಸನ್ನು ಡಿಸೈಡ್ ಮಾಡ್ತೀವಿ, ನಾವು ರೋಬೋಟನ್ನು ಹೇಳ್ತೀವಿ, ಅದು ಯಾವಾಗ ನಿಲ್ಲಿಸ್ಬೇಕು ಅಂತ ಸ್ಟಾಪ್ ಮಾಡುತ್ತೆ. ಸೊ ಇದೆಲ್ಲ ನಾವು ಅಲೈನ್ಮೆಂಟನ್ನು ಪರ್ಫೆಕ್ಟ್ ಮಾಡೋದಕ್ಕೆ ಡಿಫ್ರೆಂಟ್ ರೀಸೆಂಟ್ ಅಡ್ವಾನ್ಸಸ್. ಸೊ ಮೆಟೀರಿಯಲ್ಸಲ್ಲೂ ಅಡ್ವಾನ್ಸ್ ಆಗಿದೆ, ಅಲೈನ್ಮೆಂಟಲ್ಲೂ ಅಡ್ವಾನ್ಸ್ ಆಗಿದೆ. ಈ ಅಲೈನ್ಮೆಂಟಲ್ಲಿ ಹೆಂಗೆ ನಾವು ಅಚೀವ್ ಮಾಡ್ತೀವಿ ಅದರಲ್ಲೆಲ್ಲೂ ಅಡ್ವಾನ್ಸ್ಮೆಂಟ್ಸ್ ಆಗಿದೆ. ಇದೆಲ್ಲ ಬಿಟ್ಟರೆ ನಮಗೆ ಆಪ್ರೇಷನ್ದು ಎಕ್ಸ್ಪೀರಿಯನ್ಸ್ ಆಯಿತಾ. ಸೊ ನಾವು ಬರೀ ಮಂಡಿ ಬಗ್ಗೆ ಮಾತಾಡ್ತಾ ಇದ್ವಿ, ಅದು ಮಾತ್ರ ಅಲ್ಲ, ನಾವು ಪೇಷಂಟ್ ಬಗ್ಗೆ ಆಸ್ ಅ ಹೋಲ್ ಪೂರಾ ಪೇಷಂಟ್ ಬಗ್ಗೆ ನಾವು ಯೋಚನೆ ಮಾಡುವಾಗ ಅದನ್ನು ಹಿಂಗೆ ಇಂಪ್ರೂವ್ ಮಾಡಿದ್ದೀವಿ.
ಒಂದು ಅನೆಸ್ಥೀಷಿಯಾ ಎಷ್ಟೋ ಇಂಪ್ರೂವ್ ಆಗಿದೆ. 50 ವರ್ಷ ಮುಂಚೆ ಕೊಡ್ತಾ ಇರೋ ಅನೆಸ್ಥೀಷಿಯಾ ಇವಾಗೋ ತುಂಬ ಚೇಂಜಸ್ ಆಗಿದೆ. ಮೆಡಿಸಿನ್ಸ್ ಚೇಂಜ್ ಆಗಿದೆ. ನಾವು ಕೂಡ ನೀಡ್ಲಷ್ಟು ಇವಾಗ ಆಲ್ಮೋಸ್ಟ್ ನಮ್ಮ ಕೂದಲಿದೆ ಅಲ್ಲ, ಕೂದಲಷ್ಟೇ ಥಿಕ್ನೆಸ್ ಇರೋದು. ಸೊ ಆ ಸ್ಪೈನಲ್ ಅನೆಸ್ಥೀಷಿಯಾನೂ ಪೇಯ್ನ್ ಇರೋಲ್ಲ. ಆ್ಯಂಡ್ ಆಪ್ರೇಷನ್ ಆದಮೇಲೆ ಪೇಯ್ನ್ ರಿಲೀವ್ ಮಾಡೋದಕ್ಕೆ ಅದಕ್ಕೆ ಕೂಡ ಮೆಡಿಸಿನ್ಸು ಇಂಪ್ರೂವ್ ಆಗಿದೆ. ಸೊ ಪೇಯ್ನ್ ಇವಾಗ ಇತ್ತೀಚೆಗೆ ಹೆಂಗಿದೆ ಅಂದರೆ ಆಪ್ರೇಷನ್ ಆದಮೇಲೆ ಆಲ್ಮೋಸ್ಟ್ ಪೇಯ್ನ್ಲೆಸ್ ಇರುತ್ತೆ. ಪೇಷಂಟ್ಗೆ ಯಾವಾಗ ಪೇಯ್ನ್ ಇರುತ್ತೋ ಅವಾಗ ಅವ್ರಿಗೆ ಇಂಜೆಕ್ಷನ್ಸ್ ಕೊಡ್ತೀವಿ, ಅವ್ರಿಗೆ ಪ್ಯಾಚ್ ಕೊಡ್ತೀವಿ. ಪೇಷಂಟ್ ಕಂಟ್ರೋಲ್ಡ್ ಅನಲ್ಜೀಸಿಯಾ ಅಂತ ಇದೆ. ಪೇಷಂಟ್ ಕಂಟ್ರೋಲ್ಡ್ ಅನಸ್ತೀಷಿಯಾ ಅಂದರೆ ಪೇಷಂಟ್ ಕೈಯಲ್ಲೇ ಆ ಬಟನ್ ಇರುತ್ತೆ. ಆ ಬಟನ್ ಪ್ರೆಸ್ ಮಾಡಿದರೆ ಅದು ಆಟೋಮ್ಯಾಟಿಕ್ಲಿ ಬ್ಲಡ್ಡಲ್ಲಿ ಪೇಯ್ನ್ ಕಿಲ್ಲರ್ ಕೊಡುತ್ತೆ. ಸೊ ಇದೆಲ್ಲ ಫಸ್ಟ್ 2-3 ಡೇಸ್ಗೆ ಬೇಕಾಗುತ್ತೆ. 2-3 ಡೇಸ್ ಆದಮೇಲೆ ಪೇಯ್ನ್ ಆಟೋಮ್ಯಾಟಿಕ್ಲಿ ಕಮ್ಮಿ ಆಗಿರುತ್ತೆ ಮತ್ತು ಟ್ಯಾಬ್ಲೆಟ್ಸಲ್ಲಿ ಕಂಟ್ರೋಲ್ ಆಗಿರುತ್ತೆ. ಸೊ ಪೇಯ್ನ್ ಕಮ್ಮಿ ಆಗುತ್ತೆ. ಥರ್ಡ್ ಥಿಂಗ್ ಆ್ಯಕ್ಟಿವಿಟಿ ಲೆವೆಲ್. ನಾನು ಹೇಳಿದೆ ಮುಂಚೆ ಥರ ಫಸ್ಟು 2 ದಿವಸ ಬೆಡ್ಡಲ್ಲಿ ಇಟ್ಕೊಂಡಿರ್ತೀವಿ, ಹಾಸ್ಪಿಟ್ಲಲ್ಲೇ 1 ವಾರ 10 ದಿವಸ ಇಟ್ಕೊಂಡಿರ್ತೀವಿ. ಇವಾಗ ಹಂಗಲ್ಲ. ಅರ್ಲಿ ಫಾಸ್ಟ್ ಟ್ರ್ಯಾಕ್ ನೀ ರಿಪ್ಲೇಸ್ಮೆಂಟ್ ಅಂತ ಆಪ್ರೇಷನ್ ಮಾಡಿದ ದಿವಸನೇ ಅವರನ್ನು ನಡೆಸೋದು, ಬಾತ್ರೂಮ್ಗೆ ಕಳಿಸೋದು. ಸೊ ಪೇಷಂಟು ಫಾಸ್ಟ್ ಟ್ರ್ಯಾಕ್ ಆಗುತ್ತೆ. ಅಂದರೆ ಅವ್ರ ಡೌನ್ ಟೈಮು, ಅವ್ರ ಬೆಡ್ಡಲ್ಲಿರೋ ಟೈಮು ವೆರಿ ಮಿನಿಮಮ್. ಆ ಆಪ್ರೇಷನ್ ಆಗಿ ಅನೆಸ್ಥೀಷಿಯಿಂದ ರಿಕವರ್ ಆಗೋ ಅಷ್ಟೇ ಅವ್ರದ್ದು ಬೆಡ್ ಟೈಮು. ಸೊ ಅವ್ರದ್ದು ಡೌನ್ ಟೈಮ್ ತೀರಾ ಕಮ್ಮಿ ಇರುತ್ತೆ. ಇವಾಗ ಪೇಷಂಟ್ಸು ಸಪೋಸ್ ವರ್ಕಿಂಗ್ ಇರ್ತಾರೆ, ಕಂಪ್ಯೂಟರ್ ವರ್ಕ್ ಇದಾದ, ಅವ್ರ ಆಪ್ರೇಷನ್ ಆದಮೇಲೆ ನೆಕ್ಸ್ಟ್ ಡೇನೇ ಅಟ್ ದ ಹಾಸ್ಪಿಟ್ಲ್ ಇಟ್ ಸೆಲ್ಫ್ ಅವ್ರು ನಾರ್ಮಲ್ ವರ್ಕ್ ಎಲ್ಲ ಶುರು ಮಾಡ್ಕೋಬೋದು. ಸೊ ಅವ್ರದ್ದು ಡೌನ್ ಟೈಮ್ ಕಮ್ಮಿ ಆಗಿರೋದ್ರಿಂದ ಪೇಷಂಟಿಗೂ ವರಿ ಇರಲ್ಲ. ಅಯ್ಯೋ ನಾನು ವರ್ಕ್ ಮಿಸ್ ಮಾಡ್ತಾ ಇದ್ದೀನಿ, ನಾನು ಇದು ಮಿಸ್ ಆಗ್ತಾಯಿದೆ, ಡೇ ಟು ಡೇ ಆ್ಯಕ್ಟಿವಿಟೀಸ್ ಮಾಡೋಕ್ಕೆ ಆಗ್ತಾಯಿಲ್ಲ, ನನ್ನಿಂದ ಬೇರೆಯವ್ರಿಗೆ ತುಂಬ ಕಷ್ಟ ಆಗ್ತಾಯಿದೆ, ಇದೆಲ್ಲ ಏನೂ ಬರಲ್ಲ. ಸೊ ಇದೆಲ್ಲ ಪೇಷಂಟ್ದು ಅಡ್ವಾಂಟೇಜಸ್. ಇದೆಲ್ಲ ರೀಸೆಂಟ್ ಅಡ್ವಾನ್ಸಸ್, ಲಾಸ್ಟ್ 10 to 15 ಇಯರ್ಸಲ್ಲೇ ಆಗಿರೋ ಅಡ್ವಾನ್ಸಸ್ ನೀ ರಿಪ್ಲೇಸ್ಮೆಂಟಲ್ಲಿ. ಖಂಡಿತವಾಗ್ಲೂ ಡಾಕ್ಟರ್, ಬಹಳಷ್ಟು ಬದಲಾವಣೆಗಳಾಗಿದೆ ಅಂತಲೇ ಹೇಳ್ಬೋದು. ಡಾಕ್ಟರ್ ಹೇಳ್ದಂಗೆ ಹಳೆಯ ಒಂದು 50 ವರ್ಷದ ಹಿಂದೆ ನೋಡ್ತಿರೋಂಥ ಟೆಕ್ನಾಲಜಿಗೂ ಇವತ್ತಿನ ಟೆಕ್ನಾಲಜಿಗೂ ಬಹಳಷ್ಟು ಇಂಪ್ರೂವ್ಮೆಂಟ್ಸ್ಗಳು ಆಗಿದೆ. ತಾವೇನು ಭಯ ಪಡ್ಕೋಬೇಕಾಗಿರಲ್ಲ, ಆರಾಮಾಗಿ ಬಂದು ಸೇಫಾಗಿ ಮಾಡಿಸ್ಕೊಂಡು ಹೋಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಡಾಕ್ಟರ್, ಸಿಮೆಂಟ್ಲೆಸ್ ರೀಪ್ಲೇಸ್ಮೆಂಟ್ ಅಂತಂದರೆ ಏನು? ಇವಾಗ ನಾವು ನೀ ರಿಪ್ಲೇಸ್ಮೆಂಟಲ್ಲಿ ಏನು ಮಾಡ್ತೀವಿ, ಸೌದೋಗಿರೋ ಭಾಗನೂ ನಾವು ಶೇವ್ ಮಾಡಿ ಕಟ್ ಮಾಡಿ ಅಲ್ಲಿ ನಾವು ಆರ್ಟಿಫಿಷಿಯಲ್ ಜಾಯಿಂಟ್ ಫಿಕ್ಸ್ ಮಾಡ್ತೀವಿ. ಈ ಆರ್ಟಿಫಿಷಿಯಲ್ ಜಾಯಿಂಟ್ ಆ ಬೋನ್ ಜೊತೆಗೆ ಹೆಂಗೆ ಫಿಕ್ಸ್ ಆಗುತ್ತೆ? ಇದಕ್ಕೆ 2 ಟೈಪ್ಸ್ ಇದೆ. ಒಂದು ಸಿಮೆಂಟೆಡ್, ಒಂದು ಸಿಮೆಂಟ್ಲೆಸ್. ಸಿಮೆಂಟೆಡ್ ಮ್ಯಾಕ್ಸಿಮಮ್ ನಾವು ಸಿಮೆಂಟೆಡೇ ಯೂಸ್ ಮಾಡೋದು. ಸಿಮೆಂಟೆಡ್ ನೀ ರಿಪ್ಲೇಸ್ಮೆಂಟಲ್ಲಿ ಬೋನ್ ಸಿಮೆಂಟ್ ಅಂತ ಬರುತ್ತೆ. ಈ ಬೋನ್ ಸಿಮೆಂಟ್ ಅಂದರೆ ಪಾಲಿಮಿಥೈಲ್ ಮೆಥಾಕ್ರಿಲೇಟ್, PMMA ಅಂತ ಬರುತ್ತೆ. ಈ ಬೋನ್ ಸಿಮೆಂಟು ಮೆಟಲ್ಗೂ ಬೋನ್ಗೂ ಮಧ್ಯ ಒಂದು ಲೇಯರ್ ಫಾರ್ಮ್ ಆಗುತ್ತೆ. ಅದನ್ನು ಗಟ್ಟಿಯಾಗಿ ಅದನ್ನು ಹೋಲ್ಡ್ ಮಾಡುತ್ತೆ. ಇದೇ ಸಿಮೆಂಟೆಡ್. ಸಿಮೆಂಟ್ಲೆಸ್ಸಲ್ಲಿ ಏನು ಬರುತ್ತೆ, ಆ ಮೆಟಲಲ್ಲಿ ಸ್ವಲ್ಪ ಚೇಂಜಸ್ ಇರುತ್ತೆ. ಆ ಚೇಂಜಸ್ಸಿಂದ ಬೋನ್ ಆ ಮೆಟಲ್ಗೆ ಗ್ರೋ ಆಗುತ್ತೆ. ಇವಾಗ ನೀವು ಸಿಮೆಂಟ್ಲೆಸ್ ನೀ ರಿಪ್ಲೇಸ್ಮೆಂಟ್ ಬಗ್ಗೆ ಕೇಳಿದ್ವಿ. ಆ್ಯಕ್ಚುಲಿ ಸಿಮೆಂಟ್ಲೆಸ್ಸು ಹಿಪ್ಪಲ್ಲಿ ತುಂಬ ಕಾಮನ್ ಆಗಿ ಯೂಸ್ ಮಾಡುತ್ತೀವಿ. ಸಿಮೆಂಟ್ಲೆಸ್ಸು ಹಿಪ್ಪಲ್ಲಿ ಆಲ್ಮೋಸ್ಟ್ ಲಾಸ್ಟ್ 15 ಇಯರ್ಸಿಂದ ಮೋಸ್ಟ್ಲಿ ಮೆಜಾರಿಟಿ ನಾವು ಸಿಮೆಂಟ್ಲೆಸ್ ಹಿಪ್ ರಿಪ್ಲೇಸ್ಮೆಂಟೇ ಮಾಡೋದು. ನೀ ರಿಪ್ಲೇಸ್ಮೆಂಟಲ್ಲಿ ಸಿಮೆಂಟೆಡ್ರು ಬೆಟರ್ ದ್ಯಾನ್ ಸಿಮೆಂಟ್ಲೆಸ್ ಅಂತ ಜಾಸ್ತಿ ಡಾಕ್ಟರ್ಸ್ದು ಅಭಿಪ್ರಾಯಗಳು. ಆ್ಯಂಡ್ ಇಂಡಿಯಾಲಿ ಸಿಮೆಂಟ್ಲೆಸ್ ಇನ್ನೂ ಅವೈಲಬಲ್ ಆಗಿಲ್ಲ. ಅದಿನ್ನು ಟೆಸ್ಟಿಂಗ್ ಫೇಸಲ್ಲಿದೆ. ರಿಸಲ್ಟ್ಸು ಸಿಮೆಂಟೆಡಿಂದ ಬೆಟ್ರ್ ಆಗಿದ್ದರೆ ಅದನ್ನು ನಾವು ಇಂಡಿಯಾಲ್ಲೂ ತರಿಸ್ಕೊಂಡು ಮಾಡ್ತೀವಿ. ಬಟ್ ಇನ್ನು ಸಿಮೆಂಟೆಡಿಂದ ರಿಸಲ್ಟ್ಸು ಅಷ್ಟು ಇಂಪ್ರೂವ್ಮೆಂಟ್ ಇಲ್ಲ, ಅಷ್ಟು ಬೆಟ್ರರ್ ಇಲ್ಲ ಅಂತ ಅದಕ್ಕೆ ನಾವು ಮೇಯ್ನ್ಲಿ ಸಿಮೆಂಟೆಡ್ ಜಾಯಿಂಟೇ ಮಾಡ್ತೀವಿ. ಸಿಮೆಂಟ್ಲೆಸ್ ನೀ ರಿಪ್ಲೇಸ್ಮೆಂಟಲ್ಲಿ ಅಷ್ಟು ಕಾಮನ್ ಇಲ್ಲ. ಹಿಪ್ ರಿಪ್ಲೇಸ್ಮೆಂಟಲ್ಲಿ, ಶೋಲ್ಡರ್ ರಿಪ್ಲೇಸ್ಮೆಂಟಲ್ಲಿ ಅದಲ್ಲೆಲ್ಲ ಸಿಮೆಂಟ್ಲೆಸ್ ನೀ ರಿಪ್ಲೇಸ್ಮೆಂಟ್, ಅನ್ಸಿಮೆಂಟೆಡ್ ಅಂತ ಹೇಳ್ತೀವಿ, ಅದೇ ಜಾಸ್ತಿ ಕಾಮನ್ ಆಗಿ ಯೂಸ್ ಮಾಡ್ತೀವಿ. ಖಂಡಿತವಾಗ್ಲೂ ಡಾಕ್ಟರ್, ಬಹಳಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ನೋಡೋರಲ್ಲ ಸ್ನೇಹಿತರೆ, ನೀ ರಿಪ್ಲೇಸ್ಮೆಂಟ್ ಅಂದ್ರೇನು, ಅದರಲ್ಲಿ ಯಾವುದೆಲ್ಲ ತರಹಗಳಿದೆ, ಅದರ ಅಡ್ವಾನ್ಸ್ ಟೆಕ್ನಾಲಜೀಸ್ಗಳೇನು, ಅದರ ರಿಸ್ಕ್ ಫ್ಯಾಕ್ಟರ್ಸ್ಗಳೇನು, ಪ್ರತಿಯೊಂದೊಂದು ಮಾಹಿತಿಯನ್ನು ಕೂಲಂಕುಷವಾಗಿ ತಿಳಿಸ್ಕೊಟ್ಟಿದ್ದಾರೆ ಡಾಕ್ಟರ್ ರಂಜಿತ್. ಡಾಕ್ಟರ್, ತಮಗೆ ಧನ್ಯವಾದಗಳು. ಬಹಳಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ನಮ್ಮ ವ್ಯೂವರ್ಸ್ಗೆ ನೀ ರಿಪ್ಲೇಸ್ಮೆಂಟ್ ಬಗ್ಗೆ ಒಂದಷ್ಟು ನಾಲೆಡ್ಜ್ ಬಂದಿರುತ್ತೆ ಅಂತ ಖಂಡಿತವಾಗ್ಲೂ ನಾನು ಆಶಿಸ್ತೀನಿ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ. ಧನ್ಯವಾದ.
ಹಾಗೆ ಸ್ನೇಹಿತರೆ, ಇವತ್ತು ಈಗ ಎಲ್ಲಿಂದ ಹೊರಡ್ತಾ ಇದ್ದೀವಿ, ಆದರೆ ಮತ್ತೊಂದು ಹೆಲೋ ಡಾಕ್ಟರ್ ಎಪಿಸೋಡ್ನಿಂದ ಇನ್ನೊಂದು ಆರೋಗ್ಯ ಸಮಸ್ಯೆ ಬಗ್ಗೆ ಮಾತಾಡೋಣ, ತಮ್ಮೆಲ್ಲರಿಗೂ ಸಲಹೆ ಹಾಗೂ ಆನ್ಸರ್ಸ್ಗಳನ್ನು ಕೊಡೋಣ ಅಂತ ಹೇಳ್ತಾ ನಾನು ಕೃತಿಕಾ ಹೋಗಿ ಬರ್ತೀನಿ. ಪ್ರತಿನಿತ್ಯ ಹಂಸ ಟಿವಿಯನ್ನೇ ನೋಡ್ತಾ ಇರಿ.